ಫಸ್ಟ್ ಕೌಂಟರ್ ಕಮ್ ಪಾರ್ಟಿಷನ್ ಸರ್ ಇದು ಆಕ್ಚುಲಿ. ಸೊ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಇದೇನಾಗಿತ್ತು ಲೈಕ್ ಫಸ್ಟ್ ಬೀಮ್ ಇತ್ತು ಈ ಕಡೆಗೆ. ಸೊ ಅದನ್ನ ಕ್ಲೈಂಟ್ ಹಿಂಗ್ ಡಿಸೈನ್ ಮಾಡೋದೇ ಆಗತ್ತಲ್ವಾ ಅಂತ ಹೇಳಿ ಸೊ ಯೂನಿಕ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಮೇಲ್ಗಡೆ ಒಂದ್ ಸ್ವಲ್ಪ ಸೊ ಯೂಶಲಿ ನಾವು ಶೆಲ್ಫ್ಸ್ ನ ಐ ಮೀನ್ ಇದೇನ್ ಲೆಗ್ಸ್ ಕೊಡ್ತೀವಲ್ಲ ಹೌದು, ಇದನ್ನ ಸ್ಟ್ರೈಟ್ ಕೊಡ್ತೀವಿ, ಇಲ್ಲಿ ಕ್ರಾಸ್ ಮಾಡ್ಕೊಂಡಿದ್ದಾರೆ. ಸೊ ಯೂನಿಕ್ ಆಗಿ ಕಾಣಿಸ್ಲಿ ಅಂತ. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್. ಇದು ಸೇಮ್ ಕಾಂಬಿನೇಷನ್ ಸರ್. ಚೆಸ್ಟ್ ಆಫ್ ಡ್ರಾಯರ್ಸ್ ಅಲ್ಲಿ ಏನ್ ಕೊಟ್ಟಿದೀವಲ್ಲ ಆ ಕಡೆ ವ್ಯಾನಿಟಿ ಹತ್ರ, ಹೌದೌದು. ಸೊ ಸೇಮ್ ಕಾಂಬಿನೇಷನ್. ಸೊ ಇದು ಹೆಂಗೆ ಬೆಂಡ್ ಮಾಡಿದೀವಿ ಸರ್, ನೀವು ರಾಡೇ ಬೆಂಡ್ ಮಾಡಿಸಿದ್ರೆ. ರಾಡೇ ಬೆಂಡ್ ಮಾಡಿಸ್ಬಿಟ್ಟಿದ್ದೀರಾ? ಓಕೆ. ಅದಾದ್ಮೇಲೆ ಇಲ್ಲಿ ಶಟರ್ಸ್ ನೋಡಿದ್ರೆ ಇದು ಕರ್ವ್ ಅಲ್ಲಿ ಇದೆ. ಇದು ಕರ್ವ್ ಅಲ್ಲಿ ಇದೆ. ಇದು ಹೆಂಗ್ ಮಾಡಿದ್ರಿ? ಇದು ಕರ್ವ್ ಇದು ಕೈಯಲ್ಲಿ ಮಾಡಿರೋದು ಸರ್ ಇದು ಆಕ್ಚುಲಿ. ಹ್ಯಾಂಡಲ್ ಮಾಡಿರೋದಾ? ಸೊ ಹಿಂಗೆ ಕಟ್ ಮಾಡ್ಕೊಂಡು ಆರ್ಚ್ ಡಿಸೈನ್ ಅಲ್ಲಿ ಇದನ್ನ ಇಲ್ಲಿ ಸೈಟ್ ಅಲ್ಲೇ ಮಾಡಿರೋದು. ಯೂಶಲಿ ಕಂಪ್ಲೀಟ್ಲಿ ಫ್ಯಾಕ್ಟರಿ ಫಿನಿಶ್ ಇರುತ್ತೆ. ಇದೊಂದು ಕೈಯಲ್ಲಿ ಮಾಡಿದೀವಿ. ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸ್ಪೇಸ್ ಯುಟಿಲೈಸ್ ಆಗಿದೆ. ಹೌದೌದು. ಸೊ ಯೂನಿಕ್ ಆಗಿದೆ ಸರ್. ನಾರ್ಮಲ್ ಡ್ರೆಸ್ಸಿಂಗ್ ಟೇಬಲ್ ಗಿಂತ ಇದು ಆಕ್ಚುಲಿ ಡ್ರೆಸ್ಸಿಂಗ್ ಟೇಬಲ್ ಬಂದು ಡೈಲಿ ಬಟ್ಟೆ ಏನ್ ಯೂಸ್ ಮಾಡ್ತಾರಲ್ಲ ಅದನ್ನ ಹ್ಯಾಂಗ್ ಮಾಡ್ಕೊಳಕ್ಕೆ. ಓಕೆ ಓಕೆ ಓಕೆ. ಕೆಲವೊಂದೆಲ್ಲ ನಾವು ಸೆಲೆಕ್ಟ್ ಮಾಡೋ ಟೈಮಲ್ಲಿ ನಮ್ಗೂ ಗೊತ್ತಿರಲ್ಲ, ಇದೆಲ್ಲ ಅವರೇ ಹೊಸದಾಗಿ ಹೇಳಿದ್ರು ನಮ್ಗದೆಲ್ಲ. ನಮ್ಗದು ಗೊತ್ತೇ ಇರ್ಲಿಲ್ಲ, ಅದು ಇದೆ ಅಂತಾನೆ ನಾವು ನೋಡಿಲ್ಲ. ಅದನ್ನು ಹುಡುಕು ನೋಡಿ ಇದು ಚೆನ್ನಾಗಿ ಕಾಣುತ್ತೆ. ಮತ್ತೆ ಕೆಲವೆಲ್ಲ ಅವರು ಕೂಡ ನಮ್ಗೆ ಸಜೆಷನ್ ಕೊಟ್ಟರು. ಸೊ ಟ್ರೆಂಡಿಂಗ್ ಪ್ರಾಡಕ್ಟ್ ಎಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಅಲ್ವಾ? ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡಿರ್ತೀವಿ, ಅದನ್ನ ನೋಡ್ತಾ ಇದ್ವಿ, ಹೊಸದಾಗಿ ಬಂದಿದೆ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕೂಡ ಇರೋದನ್ನ ಕಾಪಿ ಮಾಡೋದು. ಚೆನ್ನಾಗಿ ಕಾಣಿಸುತ್ತೆ ಅಂತ ಕೆಲವೆಲ್ಲ ಸಜೆಷನ್ ಕೊಟ್ಟರು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ತನ್ನೇಲ್ ಮೇಲೆ ಏನು ಅಮೌಂಟ್ ಹಾಕಿದ್ದೀನಿ ಇದು ಇಂಟೀರಿಯರ್ ಅಮೌಂಟ್ ವೀಕ್ಷಕರೇ. ದಯವಿಟ್ಟು ಇದು ನಿಮ್ಮ ಗಮನದಲ್ಲಿರಲಿ, ಇಡೀ ಮನೆಗೆ ಈ ಅಮೌಂಟಲ್ಲಿ ಬರ್ತಾ ಇಲ್ಲ. ಸೊ ಇದು ಇಂಟೀರಿಯರ್, ಒಂದು ಒಳ್ಳೆ ಇಂಟೀರಿಯರ್ ಬೇಕು ನಿಮಗೆ, ಬಜೆಟಲ್ಲಿ ಇರಬೇಕು ನಿಮಗೆ ಅಂತಂದರೆ ಡೆಫಿನೆಟ್ಲಿ ನೀವು ಸ್ಪೇಷಿಯಸ್ ಸ್ಟುಡಿಯೋದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತು ಕೂಡ ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿ ಇಂಟೀರಿಯರ್ನ ಒಂದು ಒಳ್ಳೆ ಬೆಲೆಯಲ್ಲಿ ನಮಗೋಸ್ಕರ ಸ್ಪೇಷಿಯಸ್ ಸ್ಟುಡಿಯೋದವ್ರು ತೊಗೊಂಬಂದಿದ್ದಾರೆ. ಜೊತೆಯಲ್ಲಿ ಭಾರ್ಗವ್ ಸರ್ ನಮ್ಮ ಜೊತೆಲಿ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಮೇಲೆ ಈ ಮನೆಯ ವಿಶೇಷತೆ ಏನು, ಇಲ್ಲಿ ಏನ್ ಮಾಡಿದ್ದೀರಾ ಅಂತ ವಿಶೇಷ? ಸರ್ ಯೂಶಲಿ ನಾವು ಬರೀ ಅಪಾರ್ಟ್ಮೆಂಟ್ಸ್ ತೋರಿಸ್ತಿದ್ವಿ. ಹೌದು. ಸೊ ಫಸ್ಟ್ ಟೈಮ್ ಒಂದು ಡೂಪ್ಲೆಕ್ಸ್ ಮನೆ ತುಂಬಾ ಜನಕ್ಕೆ ಆಕ್ಚುಲಿ ಕ್ಯೂರಿಯಾಸಿಟಿ ಇತ್ತು. ಡೂಪ್ಲೆಕ್ಸ್ ಮನೆಗಾದ್ರೆ ಎಷ್ಟು ಬಜೆಟ್ ಆಗುತ್ತೆ, ಸೊ ಏನ್ ಬಜೆಟ್ ಅಲ್ಲಿ ಪ್ಲಾನ್ ಮಾಡ್ಕೋಬಹುದು ಅಂತ. ಸೊ ಈ ಸೈಟ್ ಬಂದು ಬೇಸಿಕಲಿ 30-40 ಸೈಟ್. 30-40 ಸೈಟ್. ಸೊ ಓಕೆ. ಸೊ ಅದರಲ್ಲಿ 3 BHK ಇರೋದು. ಕ್ಲೈಂಟ್ ಏನ್ ಮಾಡಿದ್ದಾರೆ 2 BHK ಗೆ ಮಾತ್ರ ವಾರ್ಡ್ರೋಬ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೊಂದು ರೂಮಿಗೆ ಬಂದು ಬರೀ ಲಾಫ್ಟ್ ಮಾಡ್ಕೊಂಡಿದ್ದಾರೆ. ಓನ್ಲಿ ಲಾಫ್ಟ್ ಮಾಡ್ಕೊಂಡಿದ್ದಾರೆ. ಯಾವ ಏರಿಯಾದಲ್ಲಿ ಇದ್ದೀವಿ ಸರ್ ನಾವು? ಸರ್ ನಾವೀಗ ಉಳ್ಳಾಳದಲ್ಲಿ. ಉಳ್ಳಾಳದಲ್ಲಿ ಇದ್ದೀವಿ. ಕ್ಲೈಂಟ್ ನೇಮ್ ತಿಳ್ಕೊಬಹುದು? ಶೋರ್ ಸರ್. ನಿಶ್ಚಿತ್ ಸರ್. ನಿಶ್ಚಿತ್ ಸರ್. ಓಕೆ. ಈ ಮನೆ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ತಾವು? ಸರ್ ಅರೌಂಡ್ 45 to 60 ವರ್ಕಿಂಗ್ ಡೇಸ್ ಅಲ್ಲಿ ಮುಗಿಸಿದೆ. 60 ದಿನದಲ್ಲಿ ಮಾಡ್ಕೊಟ್ಟಿದ್ದೀರಾ. ಏನು ಬಜೆಟ್ ಇದೆ? ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ 8 lakh ಅಂತ ಏನಿದೆ ಆ ಬಜೆಟ್ ಅಲ್ಲಿ ಪ್ಲಸ್ ಟ್ಯಾಕ್ಸಸ್ ಅಲ್ಲಿ ಇಡೀ ಮನೆ ಕಂಪ್ಲೀಟೆಡ್ ಆಯ್ತು ಅಲ್ವಾ? ಸೊ ಇದು ಯಾವ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಸರ್? ಇದು ಆಕ್ಚುಲಿ ಪ್ಲಾಟಿನಂ ಪ್ಯಾಕೇಜ್, ಪರ್ಫೆಕ್ಟ್ ಪ್ಲಾಟಿನಂ ಪ್ಯಾಕೇಜ್. ಓಕೆ. ಸೊ ಪ್ಯಾಕೇಜ್ ಅಲ್ಲಿ ಏನೇನು ಕವರ್ ಆಗುತ್ತೆ ಅದನ್ನ ತಗೊಂಡು ಸೊ ಮಿಕ್ಕಿರೋ ಸ್ಕ್ವೇರ್ ಫೀಟ್ಸ್ ನ ಎಕ್ಸ್ಟ್ರಾ ಪೇ ಮಾಡಿ ಆಫ್ ಮಾಡಿರುವಂತದ್ದು. ಓಕೆ ಓಕೆ. ಅಂಡ್ ಇಲ್ಲಿ ನಾವೇನಾದ್ರೂ ಆಡ್ ಆನ್ ಮಾಡ್ಕೊಬೇಕು ಅಂತಂದ್ರೆ ಅಥವಾ ಕಡಿಮೆ ಮಾಡಬೇಕು ಅಂತಂದ್ರೆ ಇವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಆಗಿರುತ್ತೆ ಸರ್ ನಿಮ್ಮ ಹತ್ರ? ಸೊ ಎಕ್ಸಾಂಪಲ್ ಈಗ ಲೈಕ್ ಪ್ಯಾಕೇಜ್ ವಿಷಯಕ್ಕೆ ಬಂದ್ರೆ ಸೊ 5.99 lakhs ಪ್ಯಾಕೇಜ್ ಇವ್ರು ಔಟ್ ಮಾಡಿರೋದು. ಸೊ ಅದ್ರಲ್ಲಿ ನಮಗೆ ಬರೋದು ಕವರೇಜ್ 400 ಸ್ಕ್ವೇರ್ ಫೀಟ್ಸ್. ಸೊ ಮಿಕ್ಕಿದ ಏನು ಎಕ್ಸ್ಟ್ರಾ ಸ್ಕ್ವೇರ್ ಫೀಟ್ಸ್ ಬರುತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿ ಡೂಪ್ಲೆಕ್ಸ್ ಆಗಿರೋದ್ರಿಂದ ಬಿಕಾಸ್ ಮನೆ ಆಗಿರೋದ್ರಿಂದ ಒಂದು ಸ್ವಲ್ಪ ಮೆಜರ್ಮೆಂಟ್ಸ್ ದೊಡ್ಡದಾಗಿ ಇರುತ್ತೆ ಸರ್. ಈಗ ಅಪಾರ್ಟ್ಮೆಂಟ್ ಅಲ್ಲಿ ಯೂಶಲಿ ಕಮ್ಮಿ ಇರುತ್ತೆ, ಬಟ್ ಮನೆಗಾದ್ರೆ ಸ್ವಲ್ಪ ಜಾಸ್ತಿನೇ ಮೆಜರ್ಮೆಂಟ್ಸ್ ಕವರ್ ಆಗುತ್ತೆ. ಸೊ ಅದರಿಂದ ಮನೆಗೂ ನಾವು ಈ ಬಜೆಟ್ ಅಲ್ಲಿ ಮಾಡಬಹುದು ಅಂತ ಇದೊಂದು ಎಕ್ಸಾಂಪಲ್ ಇದರಲ್ಲಿ ತೋರಿಸಿರುವಂತದ್ದು ಅಲ್ವಾ? ಓಕೆ. ತುಂಬಾ ಜನ ಅನ್ಕೊಂಡಿರ್ತಾರೆ ಒಂದು 8-9 lakh ಅಲ್ಲಿ ಒಂದು ಫ್ಲಾಟ್ ಆಗ್ಬಹುದು ಅಂತ. ಸೊ ಇವತ್ತು ನಾವು ಡೂಪ್ಲೆಕ್ಸ್ ಮನೆನೇ 8 to 9 lakh ಅಲ್ಲಿ ಮಾಡಿ 8 lakh 9 lakh ಅಲ್ಲ 8 lakh ಪ್ಲಸ್ ಟ್ಯಾಕ್ಸ್ ಅಲ್ಲಿ ಮಾಡಿ ತೋರಿಸಿದ್ದಾರೆ ವೀಕ್ಷಕರೇ. ಮನೆ ಹೇಗಿದೆ ಅಂತ ನೀವು ನೋಡ್ಲೇಬೇಕು. ನೋಡ್ಕೊಂಡ್ ಬರೋಣ. ಹಾಗೆ ಇವರು ಓನರ್ ಇದ್ದಾರೆ, ನೋಡ್ಕೊಂಡ್ ಬರೋಣ ಅಲ್ವಾ? ಸೊ ಬನ್ನಿ ವೀಕ್ಷಕರೇ, ಮೊದಲದಾಗಿ ಟಿವಿ ಹಾಲ್. ಓಕೆ. ಇನ್ನು ಟಿವಿ ಬಂದಿಲ್ಲ. ಇಲ್ಲಿ ಏನ್ ಮಾಡಿದ್ದೀರಾ ಇಲ್ಲಿ? ಸರ್ ಇದು ಆಕ್ಚುಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಯೂಶಲಿ ಏನ್ ಮಾಡ್ತಿದ್ವಿ ಟಿವಿ, ಸೊ ವಾಲ್ ಟು ಪ್ಯಾನಲ್ ಫುಲ್ ಪ್ಯಾನಲ್ ಎಲ್ಲ ಕೊಡ್ತಿದ್ವಿ. ಬಟ್ ಇಲ್ಲಿ ಕ್ಲೈಂಟ್ ಹೆಂಗ್ ಮಾಡ್ಕೊಂಡಿದ್ದಾರೆ, ಸೊ ಬರೀ ಕೆಳಗಡೆ ಬೇಸ್ ಬಾಕ್ಸ್ ಮಾತ್ರ ಮಾಡ್ಕೊಂಡಿದ್ದಾರೆ. ಮಾತ್ರ ಮಾಡಿಸಿದ್ದಾರೆ. ಅದು ಡ್ಯೂಯಲ್ ಟೋನ್ ಅಲ್ಲಿ ಮಾಡಿಸಿದ್ದಾರೆ. ಕಲರ್ ಕಾಂಬಿನೇಷನ್ ಇದು ಮ್ಯಾಟ್ ಗ್ರೇ ಸರ್, ಸೂಪರ್ ಮ್ಯಾಟ್. ಇದ್ರ ಮೇಲೆ ಟೀಕುಡ್ ಕಲರ್ ಕೊಟ್ಟಿದ್ದಾರೆ. ಇಲ್ಲಿ ಡಬಲ್ ಥಿಕ್ನೆಸ್ ಕೊಟ್ಟಿದ್ದೀವಿ, ಸೊ ಅದು ಲುಕ್ ಎನ್ಹಾನ್ಸ್ ಆಗಕ್ಕೆ. ಸೊ ಕೆಳಗಡೆ ಬಂದು ಮತ್ತೆ ಡ್ರಾಸ್ ಕೊಟ್ಟಿದ್ದೀವಿ. ಇಲ್ಲೆಲ್ಲ ಡ್ರಾ ಡ್ರಾಸ್ ಕೊಟ್ಟಿದ್ದೀವಿ. ಓಕೆ.
ಮತ್ತೆ ಈ ಕಡೆ ಬಂದು ಒಂದು ಓಪನ್ ಸರ್, ಇಲ್ಲೊಂದು ಓಪನ್ ಶೆಲ್ಫ್ ಹೆಲ್ಮೆಟ್ ಇಡಕ್ಕೆ. ಓಕೆ. ಕೆಳಗಡೆ ಲೈಟ್ ಕೊಟ್ಟಿದ್ದೀರಾ? ಕೆಳಗಡೆ ಲೈಟ್ ಕೊಟ್ಟಿದ್ದೀವಿ ಸರ್, ಬೇಸ್ ಅಲ್ಲಿ. ಬೇಸ್ ಇದಕ್ಕೆ ಯಾವುದೇ ಇದಿಲ್ಲ, ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ ಸರ್. ಅಲ್ಲ, ಲೆಗ್ಸ್ ಇಲ್ಲ ಸರ್, ಇದು ವಾಲ್ ಹ್ಯಾಂಗಿಂಗ್. ಹೌದು. ಓಕೆ. ಈ ವಾಲ್ ಹ್ಯಾಂಗಿಂಗ್ ಮಾಡಿದಾಗ ಇದು ತಡೆಯುತ್ತೆ ಸರ್? ಇರುತ್ತೆ ಆಕ್ಚುಲಿ ಇದ್ರ ಮೇಲೆ ಕೂರಂಗಿಲ್ಲ ಸರ್, ಜಸ್ಟ್ ವಾಲ್ಗೆ ಐ ಮೀನ್ ಲುಕ್ ವೈಸ್ಗೆ ಲೆಗ್ಸ್ ಕೊಟ್ಟಿಲ್ಲ, ಸ್ಕರ್ಟಿಂಗ್ ಕೊಟ್ಟಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಅವ್ರಿಗೆ ಗುಡ್ಸ್ಕೊಳಕ್ಕಾಗ್ಲಿ ಎಲ್ಲ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ಬಟ್ ಇದ್ರ ಮೇಲೆ ಹತ್ತೋದು ಕೂರೋದು ಕೂರೋದು ಮಾಡ್ಬಾರ್ದು ಸರ್. ಹೌದು. ಸೊ ಬಿಕಾಸ್ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಈ ಕಾರ್ನರ್ ಶೆಲ್ಫ್ಸ್ ಕೊಟ್ಟಿದ್ದೀವಿ ಸರ್. ಸೊ ಇದು ಕಸ್ಟಮೈಸ್ ಮಾಡ್ಕೊಂಡಿರೋ ಕ್ಲೈಂಟ್. ಸೊ ಅವ್ರು ಇನ್ಸ್ಟೆಡ್ ಆಫ್ ಟಿವಿ ಪ್ಯಾನಲ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಸೊ ಈ ಕಾರ್ನರ್ ಶೆಲ್ಸ್ ಮತ್ತೆ ಬೇಸ್ ಬಾಕ್ಸ್ ಮಾಡ್ಕೊಂಡು ಟಿವಿ ಡೈರೆಕ್ಟ್ ಆಗಿ ವಾಲ್ಗೆ ಹ್ಯಾಂಗ್ ಮಾಡ್ಕೊತಾರೆ ಸರ್. ಓಕೆ ಓಕೆ. ಇದೇನಿದೆ? ಇದು ಬಂದು ಪೇಂಟ್ ಸರ್, ಟೆಕ್ಸ್ಚರ್ ಪೇಂಟ್ ಇದು ಏಷ್ಯನ್ ಪೇಂಟ್ಸ್ ಮಾಡಿರೋದು. ನೀವು ಮಾಡಿರೋದ? ಯಾರು ಮಾಡಿರೋದು ಇದು? ಆಕ್ಚುಲಿ ಸಿವಿಲ್ ಅವ್ರು ಮಾಡಿರೋದು. ಸಿವಿಲ್ ಅವ್ರು ಮಾಡಿರೋದು ಸರ್. ಓಕೆ ಓಕೆ ಓಕೆ. ಸೊ ನೋಡಿದ್ರೆ ಒಂಥರ ವಾಲ್ ಪೇಪರ್ ಫಿನಿಶ್ ಇದೆ, ಮತ್ತೆ ಗೋಲ್ಡನ್ ಟಚ್ ಕೊಟ್ಟಿದ್ದಾರೆ ಇದಕ್ಕೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ ನೋಡಬಹುದು, ತುಂಬಾನೇ ಚೆನ್ನಾಗಿದೆ ಇದು. ಹೌದು ಸರ್. ಈ ಫಿನಿಶಿಂಗ್ ಇರಬಹುದು, ಈ ಫಿನಿಶಿಂಗ್ ಇರಬಹುದು. ಸೊ ಲೈಟ್ ಇದ್ರ ಮೇಲೆ ಬಿದ್ದಾಗ ಗ್ಲೋ ಆಗುತ್ತೆ ಸರ್, ಈ ಗೋಲ್ಡ್ ಕಲರ್. ಓಕೆ 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 ಓಕೆ. ಸೊ ಇದು ಟಿವಿ ಯೂನಿಟ್ ಅಲ್ವಾ? ಇದು ಸಿಂಪಲ್ ಆಗಿ ಮಾಡಿರೋದು. ಸಿಂಪಲ್ ಆಗಿ ಮಾಡಿದೀವಿ. ಓಕೆ. ಸೊ ಹಿಂಗೂ ಮಾಡ್ಕೋಬಹುದು ಸರ್. ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ, ಟಿವಿ ಯೂನಿಟ್ ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ ಅಂದ್ರೆ ನಾವು ಬರೀ ಈ ತರ ಕೆಳಗಡೆ ಬೇಸ್ ಬಾಕ್ಸ್ ಮಾತ್ರ ಮಾಡ್ಕೊಂಡ್ರು ಸಾಕು ಸರ್. ಈ ತರ ಮತ್ತೆ ಫಸ್ಟ್ ಪ್ರಾವಿಷನ್ ಕೊಟ್ಕೊಂಡ್ರೆ ವಯರ್ಸ್ ಪಾಸ್ ಆಗಕ್ಕೆ. ಸೊ ಸಿವಿಲ್ ವರ್ಕ್ ಅಲ್ಲ, ಸೊ ವಯರ್ಸ್ ಅವಾಗ ಕಾಣಿಸಲ್ಲ. ಸೊ ಈ ಕನೆಕ್ಷನ್ ಬಂದು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ, ಇದ್ರ ಒಳಗಡೆ ಬಂದ್ಬಿಡುತ್ತೆ. ಒಳಗಡೆ ಬಂದ್ಬಿಡುತ್ತೆ. ನಿಮ್ಮ ಯೂನಿಟ್ ಒಳಗಡೆ ಬಂದ್ಬಿಡುತ್ತೆ ಇದು. ಓಕೆ ಓಕೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಡಿ ಸರ್. ಇದು ಆಕ್ಚುಲಿ ಪ್ಯಾಕೇಜ್ ಅಲ್ಲಿ ಕವರ್ ಆಗೋ ಫಾಲ್ ಸೀಲಿಂಗ್, ಬಾರ್ಡರ್ ಫಾಲ್ ಸೀಲಿಂಗ್ ಅಂತ ಏನ್ ಕವರ್ ಕರಿತೀವಲ್ಲ. ಹೌದು. ಸೊ ಇದು ಬಾರ್ಡರ್ ಫಾಲ್ ಸೀಲಿಂಗ್ ಸರ್, ಬರೀ ಲಿವಿಂಗ್ ಏರಿಯಾಗೆ ಕಾಂಪ್ಲಿಮೆಂಟರಿ ಬರುತ್ತೆ. ಸೊ ಇದರಲ್ಲಿ ಲೈಟ್ಸ್, ಪೇಂಟ್ ಎಲ್ಲ ಇನ್ಕ್ಲೂಡ್ ಇತ್ತು. ಸೊ ಅದರಿಂದ ಬರೀ ಇಷ್ಟೇ ಮಾಡಿಸ್ಕೊಂಡಿದ್ದೀನಿ ಕ್ಲೈಂಟ್. ಬಾರ್ಡರ್ ಆದ್ರೂ ಕರ್ವ್ ತಗೊಂಡಿದ್ದೀರಾ? ಕರ್ವ್ ತಗೊಂಡಿದ್ದೀನಿ ಸರ್, ಕಾರ್ನರ್ ರೌಂಡ್ ಮಾಡಿ ಮಾಡಿದ್ದೀವಿ. ಆಮೇಲೆ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಸೊ ಇಲ್ಲಿ ಬಂದು POP ಮೋಲ್ಡಿಂಗ್ಸ್ ಹಾಕಿದ್ದೀವಿ ಸರ್. POP ಮೋಲ್ಡಿಂಗ್ಸ್ ಇದು? ಓಕೆ. ವುಡ್ ಅಲ್ವಾ ಇದು? ಇಲ್ಲ ಸರ್, ವುಡ್ ಅಲ್ಲ, PVC ಮೋಲ್ಡಿಂಗ್ಸ್. PVC ಮೋಲ್ಡಿಂಗ್ಸ್. PVC ಮೋಲ್ಡಿಂಗ್ಸ್. ಸೊ ಇಲ್ಲಿ ಆಕ್ಚುಲಿ LED ಮಿರರ್ ಬರುತ್ತೆ. ಅಲ್ಲಿ ಮಿರರ್ ಬರುತ್ತೆ ಅಲ್ಲಿ? ಇಲ್ಲಿಗೆ ಮಿರರ್ ಬರುತ್ತೆ. ಓಕೆ ಓಕೆ. ಸೊ ಗ್ರೂಪ್ ಪ್ರವೇಶ ಇನ್ನೂ ಇನ್ನೂ ಏನೋ ಸೆಟ್ಲ್ ಆಗಿಲ್ಲ. ಸೊ ಇದು ಬಂದು ಚೆಸ್ಟ್ ಆಫ್ ಡ್ರಾಯರ್ಸ್ ಸರ್. ಸೊ ಇದು ಬಂದು ಡಿಫರೆಂಟ್ ಪ್ಯಾಟರ್ನ್ ಯೂಸ್ ಮಾಡಿದ್ದೀವಿ, ಟೆಕ್ಸ್ಚರ್ ಕೈಂಡ್ ಅಲ್ಲಿ. ಒಂಥರ ಡಿಫರೆಂಟ್ ಆಗಿದೆ ಅಲ್ಲ ಸರ್? ಫ್ಲೂಟೆಡ್ ತರ ಇದೆ. ಫೀಲ್ ಆಗುತ್ತೆ ಆಕ್ಚುಲಿ, ಫೀಲ್ ಆಗುತ್ತೆ. ಮತ್ತೆ ನಾಬ್ಸ್ ಅಷ್ಟೇ ಯೂನಿಕ್ ಆಗಿದೆ ಸರ್. ನೀವು ನೋಡಿದ್ರೆ ರೋಸ್ ಗೋಲ್ಡ್ ನಾಬ್ಸ್ ಚೆನ್ನಾಗಿದೆ ಸರ್. ಇದು ಡಿಫರೆಂಟ್ ಆಗಿದೆ. ಹೌದು, ಕರೆಕ್ಟ್. ಇದ್ರ ಮೇಲೆ ವಾಶ್ ಬೇಸಿನ್ ಬರುತ್ತೆ ಸರ್ ಇಲ್ಲಿ? ಹೌದು ಸರ್, ಇದ್ರ ಮೇಲೆ ವಾಶ್ ಬೇಸಿನ್. ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ಸೊ ಇದನ್ನ ಸಿವಿಲ್ ಅವ್ರು ಹಾಕಿರೋದಲ್ಲ? ಇದು ಸಿವಿಲ್ ಅವ್ರು ಹಾಕಿರೋದು ಸರ್. ಕೆಳಗಡೆ ನೀವು? ಹೌದು, ಕೆಳಗಡೆ ಬಾಕ್ಸ್ ನಾವು ಮಾಡಿರೋದು. ಓಕೆ ಓಕೆ ಓಕೆ. ಇದು ಹ್ಯಾಂಡಲ್ ಸರ್. ಹೌದು. ಓಕೆ, ಚೆನ್ನಾಗಿದೆ ಸರ್ ಇದು. ಅಲ್ಲ ಸರ್ ಇದೇನು ಪ್ಯಾನ್ಲಿಂಗ್ ಆಗಿದೆ? ಹೌದು ಸರ್, ಇದು ಪ್ಯಾನ್ಲಿಂಗ್. ಇಲ್ಲೊಂದು ಬೀಮ್ ಇತ್ತು ಆಕ್ಚುಲಿ. ಸೊ ಆ ಬೀಮ್ ನ ಕವರ್ ಮಾಡಕ್ಕೆ ಪ್ಯಾನ್ಲಿಂಗ್. ಇದನ್ನು ಮ್ಯಾಟ್ ಫಿನಿಶ್ ಸರ್, ಇಲ್ಲೂ ಗ್ಲಾಸಿ ಇಲ್ಲ. ಓಕೆ. ಸೊ ಈ ಮನೇಲಿ ಎಲ್ಲೂ ಗ್ಲಾಸಿ ತಗೊಂಡಿಲ್ಲ ಸೊ ಸರ್, ಎಲ್ಲ ಮ್ಯಾಟ್ ಫಿನಿಶ್ ಇದೆ. ಲಿವಿಂಗ್ ಏರಿಯಾ ಫುಲ್ ಮ್ಯಾಟ್. ಓಕೆ. ಮತ್ತೆ ಇದು ಟೆಕ್ಸ್ಚರ್ ಸರ್ ಆಕ್ಚುಲಿ, ನಿಮಗೆ ಟಚ್ ಮಾಡೋದೇ ಫೀಲ್ ಆಗುತ್ತೆ. ಇಲ್ಲಿ ಕಾಣಿಸುತ್ತೆ ನೋಡಿ ಇವೆಲ್ಲ. ಹೌದು. ಮತ್ತೆ ಇದು ಸೂಪರ್ ಮ್ಯಾಟ್ ಆಕ್ಚುಲಿ, ಇವಾಗ ಅದು ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ಲ ಸರ್, ಸೂಪರ್ ಮ್ಯಾಟ್ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ಬಂದ್ರೆ ಇಲ್ಲಿ ಬಂದು ವೈಟ್ ಕಲರ್ ಸರ್. ಇದರಲ್ಲೂ ನಿಮಗೆ ಗ್ರೈನ್ಸ್ ಕಾಣಿಸುತ್ತೆ. ಓಕೆ. ಸೊ ಇದು ಸ್ಟೇರ್ ಕೇಸ್ ಕವರಿಂಗ್. ಸೊ ಕೆಳಗಡೆ ಬಂದು ಸ್ಟೇರ್ ಕೇಸ್ ಕವರಿಂಗ್ ಕೊಟ್ಟಿದ್ದೀವಿ. ಸೊ ಇದು ಒಂಥರ ಫ್ಲೂಟೆಡ್ ತರ ಕಾಣಿಸುತ್ತೆ ಅಲ್ವಾ ಇದು? ಓಕೆ. ಬಟ್ ಸೂಪರ್ ಮ್ಯಾಟ್ ಅದನ್ನ ಒಳಗಡೆ ಬಂದು ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ. ಓ, ಒಳಗಡೆ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀರಾ? ಹೌದು ಸರ್. ಓಕೆ ಓಕೆ. ಸೊ ಚೆನ್ನಾಗಿದೆ ಸರ್, ಯುಟಿಲೈಸೇಷನ್ ಚೆನ್ನಾಗಿದೆ. ಸೊ ಇಲ್ಲಿ 2 ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಏನಾದ್ರು ಸ್ಟೋರೇಜ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿಗೆ ಯೂಶಲಿ ಇಲ್ಲಿ ನಮ್ಮ ಇದಕ್ಕೂ ಗ್ಯಾಪ್ಸ್ ಇರುತ್ತಲ್ಲ, ಅದನ್ನ ಕವರ್ ಮಾಡೋದಕ್ಕೆ PVC ಮೋಲ್ಡಿಂಗ್ ಕೊಟ್ಟಿದ್ದೀವಿ. ಸೊ ದಟ್ ಆಡಕ್ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸುತ್ತಲ್ವಾ ಸರ್ ಇದು? ಸೊ ಮರ್ಜ್ ಆಗ್ಬಿಡುತ್ತೆ, ಈ ವೈಟ್ ಕಲರ್ ಜೊತೆ ಇದು ಮರ್ಜ್ ಆಗುತ್ತೆ. ಈ ಕಡೆ ಬಂದು UPS ಸೆಕ್ಷನ್ ಸರ್. ಇದು UPS ಸೆಕ್ಷನ್. UPS ಇಟ್ಕೊಂಡಿದಾರಲ್ವಾ? ಸೊ ಇಲ್ಲೇನು ಶೆಲ್ಫ್ ಬರಲ್ಲ, ಬರೀ ಪ್ಲೇನ್ ಸರ್. UPS ಹಾಕಿದಾಗ ಈ ತರ ಒಂದು ವೆಂಟಿಲೇಷನ್ ಕೊಡೋದು ಒಳ್ಳೇದು ಸರ್. ಹೌದು. ಓಕೆ ಓಕೆ ಓಕೆ. ಆಮೇಲೆ ಈ ಕಡೆ ಅದ್ರ ಪಕ್ಕದಲ್ಲಿ ಆಕ್ಚುಲಿ ಇಲ್ಲೂ ಅವರು ವ್ಯಾನಿಟಿ ಪ್ಲಾನ್ ಮಾಡಿದ್ದಾರೆ. ಸೊ ಅದಕ್ಕೆ ಇದನ್ನ ಓಪನ್ ಬಿಟ್ಟಿದ್ದೀವಿ. ಓಕೆ ಓಕೆ ಓಕೆ. ಇಲ್ಲಿ ವ್ಯಾನಿಟಿ ಬರುತ್ತೆ ಇಲ್ಲಿ. ಹೌದು. ಓಕೆ. ಸೊ ಮತ್ತೆ ಇಲ್ಲಿ ಆಂಟಿಕ್ ನಾಬ್ಸ್ ಯೂಸ್ ಮಾಡಿದ್ದೀವಿ ಸರ್. ಸೊ ನಾಬ್ಸ್ ಅಲ್ಲಿ ಡಿಫರೆನ್ಸ್ ಇದೆ. ಚೆನ್ನಾಗಿದೆ. ಇದು ಬಂದು ಮತ್ತೆ ಇನ್ನೊಂದು ಸ್ಟೋರೇಜ್ ಸರ್, ದೊಡ್ಡ ಐಟಮ್ಸ್ ಏನಾದರೂ ಇಟ್ಕೊಳ್ಳೋದಿದ್ರೆ ಅಲ್ವಾ? ಓಕೆ ಓಕೆ. ಇದನ್ನು ಮತ್ತೆ ಅವರು ಸೇಮ್ ಕಾಂಬಿನೇಷನ್ ಪ್ಯಾನಲಿಂಗ್ ಯೂಸ್ ಮಾಡಿರೋ ಕಾಂಬಿನೇಷನ್ ಯೂಸ್ ಮಾಡಿರೋದು ಇಲ್ಲಿ. ಓಕೆ. ಆಮೇಲೆ ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ಕಮ್ ಪಾರ್ಟಿಷನ್ ಸರ್ ಇದು ಆಕ್ಚುಲಿ. ಸೊ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಇದೇನಾಗಿತ್ತು, ಲೈಕ್ ಫಸ್ಟ್ ಬೀಮ್ ಇತ್ತು ಈ ಕಡೆಗೆ. ಸೊ ಅದನ್ನ ನಾವು ಕ್ಲೈಂಟ್ ಹಿಂಗ್ ಡಿಸೈನ್ ಮಾಡೋದೇ ಆಗತ್ತಲ್ವಾ ಅಂತ ಹೇಳಿ ಸೊ ಯೂನಿಕ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು. ಮೇಲ್ಗಡೆ ಒಂದು ಸ್ವಲ್ಪ ನೋಡೋದಕ್ಕೆ ಯೂಶಲಿ ನಾವು ಶೆಲ್ಫ್ಸ್ ನ ಐ ಮೀನ್ ಇದೇನ್ ಲೆಗ್ಸ್ ಕೊಡ್ತೀವಲ್ಲ, ಹೌದು, ಇದನ್ನ ಸ್ಟ್ರೈಟ್ ಕೊಡ್ತೀವಿ. ಇಲ್ಲಿ ಕ್ರಾಸ್ ಮಾಡ್ಕೊಂಡಿದ್ದಾರೆ. ಸೊ ಯೂನಿಕ್ ಆಗಿ ಕಾಣಿಸ್ಲಿ ಅಂತ. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್. ಇದು ಸೇಮ್ ಕಾಂಬಿನೇಷನ್ ಸರ್. ಚೆಸ್ಟ್ ಆಫ್ ಡ್ರಾಯರ್ಸ್ ಅಲ್ಲಿ ಏನ್ ಕೊಟ್ಟಿದೀವಲ್ಲ ಆ ಕಡೆ ವ್ಯಾನಿಟಿ ಹತ್ರ, ಹೌದೌದು. ಸೊ ಸೇಮ್ ಕಾಂಬಿನೇಷನ್. ಮೇಲ್ಗಡೆ ಬಂದು ಪ್ಯಾನಲಿಂಗ್ ಕಲರ್ ಲ್ಯಾಮಿನೇಟ್ ಇದೆಲ್ಲ ಸೇಮ್ ಲ್ಯಾಮಿನೇಟ್.
ಇಲ್ಲಿಗೆ ಬಂದು 3 ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಸ್ಪಾಟ್ಲೈಟ್ ಹಾಕ್ಬಿಟ್ಟಿದ್ದೀರಾ. ಓಕೆ ಓಕೆ ಓಕೆ. ಸೊ ಇದು ಹೆಂಗಾಗುತ್ತೆ, ಬ್ರೇಕ್ಫಾಸ್ಟ್ ಕೌಂಟರ್ ತರನು ವರ್ಕ್ ಆಗುತ್ತೆ, ಪಾರ್ಟಿಷನ್ ತರನು ಪಾರ್ಟಿಷನ್ಸ್ ತರನು ವರ್ಕ್ ಆಗುತ್ತೆ, ನೋಡಕ್ಕೂ ಚೆನ್ನಾಗಿದೆ ಸರ್. ಇಲ್ಲಿ ಏನಾದ್ರು ಇಟ್ಕೋಬಹುದು. ಹೌದು. ಸೊ ಆ ಡಿಸೈನೇ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ. ಸೊ ಈ ಕಡೆ ಮತ್ತೆ ಬಂದ್ರೆ ಸ್ಟೋರೇಜ್ ಸರ್. ಇದ್ರೊಳಗಡೆ ಸ್ಟೋರೇಜ್ ಆಯ್ತು. ಹೌದು, ಇಲ್ಲಿ ಮತ್ತೆ 2 ಡ್ರಾ ಕೊಟ್ಟಿದ್ದೀವಿ. ಒಳ್ಳೆ ಐಡಿಯಾ ಬಿಡಿ ಸರ್ ಇದು. ಹೌದು. ಸೊ ಕಟ್ಲರೀಸ್ ಏನಾದ್ರು ಇಮಿಡಿಯೇಟ್ ಆಗಿ ಬ್ರೇಕ್ಫಾಸ್ಟ್ ಐಟಮ್ಸ್ ಇರುತ್ತಲ್ಲ ಸರ್, ಸ್ಪೂನ್ಸ್ ಆ ತರ ಬೌಲ್ಸ್, ಚಿಕ್ಕ ಚಿಕ್ಕ ಹಂಗೆ ಡೈರೆಕ್ಟ್ ಆಗಿ ಇಟ್ಕೋಬಹುದು. ಹೌದು. ನಾಬ್ಸ್ ಎಲ್ಲ ಮನೆ ತುಂಬಾ ಚೆನ್ನಾಗಿದೆ ಸರ್. ಒಂದಕ್ಕಿಂತ ಒಂದು ಡಿಫರೆಂಟ್ ನಾಬ್. ಹೊಸ ಕಲೆಕ್ಷನ್ ಬಂದಿದೆ, ಫಸ್ಟ್ ಟೈಮ್ ಯೂಸ್ ಮಾಡಿದ್ದೆ. ಸೊ ಅದರಿಂದ ಓಕೆ ಓಕೆ ಓಕೆ. ನೋಡಿ ಮತ್ತೆ ಒಳಗಡೆ ಶೆಲ್ಫ್ ನಾಬ್ಸ್ ತೋರಿಸ್ಬಿಡೋಣ ಸರ್. ತುಂಬಾ ಚೆನ್ನಾಗಿದೆ. ರೋಸ್ ಗೋಲ್ಡ್ ಅಲ್ವಾ? ರೋಸ್ ಗೋಲ್ಡ್. ಹೌದು ಸರ್. ಓಕೆ, ಈ ಕಡೆ ದೇವ್ರ ಮನೆ ತೋರಿಸೋಣ ಬನ್ನಿ ಹಾ ಸರ್. ದೇವ್ರ ಮನೆ ಸರ್, ದೇವ್ರ ಮನೆ ಆಕ್ಚುಲಿ ಆಲ್ರೆಡಿ ಬಿಲ್ಟ್ ಆಗಿತ್ತು, ಬಟ್ ನಾವು ಗೋಪುರ ಮಾಡಿರೋದು. ಸೊ ಇನ್ಸೈಡ್ ಅಂಡ್ ಔಟ್ಸೈಡ್ ಮಾಡಿದ್ವಿ ಸರ್. ಒಳಗಡೆಯಿಂದ ನಿಂತ್ಕೊಂಡು ನಿಮ್ಗೆ ಕಾಣಿಸುತ್ತೆ ಗೋಪುರ. ಹೌದು. 5 ಸ್ಟೆಪ್ ಈಚೆ ನಿಂತ್ಕೊಂಡು ನಿಮ್ಗೆ ಗೋಪುರ ಕಾಣಿಸುತ್ತೆ. ಓಕೆ ಓಕೆ, ಒಳ್ಳೆ ಕೆಲಸ. ಅದ್ರೊಳಗಡೆ ಲಾಸ್ಟ್ ಸ್ಟೆಪ್ ಅಲ್ಲಿ ಒಂದು ಪ್ರೊಫೈಲ್ ಕೊಟ್ಟಿದ್ದೀವಿ. ಲಾಸ್ಟ್ ಅಲ್ಲಿ ನೀವು ನೋಡಬಹುದು. ಪರ್ಪಲ್ ಲೈಟ್ ಇದ್ರೊಳಗಡೆ ಅಲ್ವಾ ಇದು? ಸೊ ದಟ್ ಲುಕ್ ಏನು ಇದು ಬೀಳ್ತಿದೆಲ್ಲ ಬೆಳಕು ಅದು ಮೇಲ್ಗಡೆಗೆ ಎಕ್ಸ್ಪೋಸ್ ಆಗ್ತಿದೆ, ಅನೌನ್ಸ್ ಆಗುತ್ತೆ ಸರ್. ಇದು ಈ ಕೆಳಗಡೆ ಡ್ರಾವರ್ ಕೆಳಗಡೆ ಒಂದು ಡ್ರಾ ಮಾಡಿದೀವಿ, ಮತ್ತೆ ಅದ್ರ ಮೇಲೆ ಕ್ವಾರ್ಟ್ಸ್ ಹಾಕಿರೋದಂತದ್ದು. ಓಕೆ ಸರ್, ಈ ಕಡೆ ಕಿಚನ್ ಬಂದ್ರೆ ಸರ್, ಇವಾಗ ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಬಂದು ಇದು 9x9 ಬರುತ್ತೆ. ಓಕೆ. ಸೊ ಸಫಿಶಿಯಂಟ್ ಆಗಿ ಸಾಕಾಗುತ್ತೆ ಒಂದು ಫ್ಯಾಮಿಲಿಗೆ. ಇದೇನು ಅಕ್ರಿಲಿಕ್ ಕಿಚನ್ ಸರ್? ಹೌದು ಸರ್, ಇದು ಪ್ಲಾಟಿನಂ ಪ್ಯಾಕೇಜ್ ಅಲ್ಲಿ ಕವರ್ ಆಗುತ್ತಲ್ಲ, ಅಕ್ರಿಲಿಕ್ ಕಿಚನ್. ಸೊ ಸೇಮ್ ಅಕ್ರಿಲಿಕ್ ಕಿಚನ್. ಇದು ಬಂದು ಸಿ ಬ್ಲೂ ಸರ್. ಸಿ ಬ್ಲೂ. ಹೌದು. ಪ್ರೊಫೈಲ್ ಹ್ಯಾಂಡಲ್ಸ್ ಬ್ಲಾಕ್ ಕಲರ್ ಕೊಟ್ಟಿದ್ದೀವಿ ಇದಕ್ಕೆ, ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ ಅಂತ. ಇದು ಬಂದು ಸಿಂಕ್ ಸೆಕ್ಷನ್ ಸರ್ ಇದು. ಸೊ ಇಲ್ಲೇನು ಶೆಲ್ಫ್ ಏನೂ ಬರಲ್ಲ, ಜಸ್ಟ್ ಓಪನ್ ಏರಿಯಾ ಬರುತ್ತೆ ಇದು. ಓಕೆ. ಇವೆಲ್ಲ ಸಿವಿಲ್ ವರ್ಕ್ ಔಟ್ ಮಾಡಿರೋದು ಸರ್ ಇದು. ಗ್ರಾನೈಟ್ ನಾವು ಇಲ್ಲಿ ಏನು ಮಾಡಿಲ್ಲ. ಓಕೆ. ಸೊ ಇದು ಬಂದು ಬಾಟಲ್ ಪುಲ್ ಔಟ್ ಸರ್. ಇದು ಪ್ಯಾಕೇಜ್ ಅಲ್ಲೇ ಕವರ್ ಆಗುತ್ತೆ. ಇದು ಬಂದು ಕಾರ್ನರ್ ಏರಿಯಾ. ಸೊ ಶೆಲ್ಫ್ ಲಾಸ್ಟ್ ತನಕ ಕೊಟ್ಟಿರ್ತೀವಿ, ಸೊ ಎಂಡ್ ವರೆಗೂ ಕೂಡ ಶೆಲ್ಫ್ ಯುಟಿಲೈಸ್ ಮಾಡ್ಕೋಬಹುದು ಸರ್. ಓಕೆ. ಸೊ ಮತ್ತೆ ಇದು ಬಂದು ಬಾಸ್ಕೆಟ್ ಸೆಕ್ಷನ್ ಸರ್. ಸೊ ಕಟ್ಲರಿ ಕೊಟ್ಟಿದ್ದೀರಾ? SS ಅಲ್ಲೇ ಕೊಟ್ಬಿಟ್ಟಿದ್ದೀರಾ ಸರ್. ಪ್ಯಾಕೇಜ್ ಅಲ್ಲಿ ಆಕ್ಚುಲಿ SS ಬರುತ್ತೆ, 2 ಆಪ್ಷನ್ ಸಿಗುತ್ತೆ. ಸೊ ಐದರ್ SS ಗೆ ಆಪ್ಟ್ ಮಾಡ್ಕೊಂಡ್ರೆ 7 ಬಾಸ್ಕೆಟ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ ಟ್ಯಾಂಡಮ್ ಬಾಕ್ಸ್. ಇದೇನಾದ್ರೂ ಬೇಡ ಅಂದ್ರೆ 5 ಟ್ಯಾಂಡಮ್ ಬಾಕ್ಸ್ ಕೊಡ್ತೀರಾ? ಈ ಕಡೆ ಟ್ಯಾಂಡಮ್ ಇದೆ ಸರ್. ಇದು ಬಂದು 4 ಬಂದು ಟ್ಯಾಂಡಮ್ ಬಾಕ್ಸ್. 4 ಟ್ಯಾಂಡಮ್ ಆಯ್ತು ಸರ್. ಎಲ್ಲ ಒಂದೇ ಸೈಜ್ ಕೊಟ್ಬಿಟ್ಟಿದ್ದೀರಾ? ಎಲ್ಲ ಒಂದೇ ಸೈಜ್ ಸರ್, ಡಿವೈಡ್ ಮಾಡಿದೀವಿ. 8 ಇಂಚಸ್ ಕೊಟ್ಬಿಟ್ಟಿದ್ದೀರಾ? 8 ಇಂಚಸ್. ಓಕೆ. ಸೊ ಇದೆಲ್ಲ ಆಕ್ಚುಲಿ ಪ್ಯಾಕೇಜ್ ಅಲ್ಲಿ ಬರೋದು. ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿದೆ. ಸೊ ಲಾಸ್ಟಿಗೆ ವಿಕಾ ಬಾಸ್ಕೆಟ್ಸ್ ಸರ್. ಓಕೆ. 2 ವಿಕಾ ಬಾಸ್ಕೆಟ್. ಇದು ಆಕ್ಚುಲಿ ಕೇನ್ ದೇ ಕೊಟ್ಟಿದ್ರಾ, PVC ಕೊಟ್ಟಿದ್ರಾ? ಇದು PVC ಸರ್. ಓಕೆ ಓಕೆ ಓಕೆ. ನೋಡೋದು ಕೇನ್ ತರ ಕಾಣಿಸುತ್ತೆ, ಬಟ್ PVC. ಸೊ ಬಾಳ್ಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಆಮೇಲೆ ಮೇಲೆ ಬಂದ್ರೆ ಮೇಲ್ಗಡೆ ಒಂದು ಸಿಂಗಲ್ ಡೋರ್ ಕೊಟ್ಟಿದ್ದೀವಿ, ಸ್ಟೋರೇಜ್ ವಿತ್ ಬ್ಲಾಕ್ ಹ್ಯಾಂಡಲ್ಸ್ ಸರ್. ಸೇಮ್ ಬ್ಲಾಕ್ ಹ್ಯಾಂಡಲ್ಸ್ ಕಂಟಿನ್ಯೂ ಆಗಿದೆ. ಓಕೆ. ವಿತ್ ಅಡ್ಜಸ್ಟಬಲ್ ಶೆಲ್ಫ್. ಈ ಕಡೆ ಬಂದ್ರೆ ಇದು ಬಂದು ಮತ್ತೆ ಮಿಡಲ್ ಯೂನಿಟ್. ಇದು 2 ಪ್ರೊಫೈಲ್ ಶಟರ್ ವಿತ್ ಬ್ಲಾಕ್ ಟಿಂಟೆಡ್ ಗ್ಲಾಸ್. ಅಪ್ಲಿಫ್ಟರ್ ಸರ್. ಯಾವುದು ಕಂಪನಿ ಇದೆ ಸರ್? ಇದು ಎಬ್ಕೋನೇ ಯೂಸ್ ಮಾಡಿದ್ವಿ. ಒಳಗಡೆ ಮತ್ತೆ 2 ಸ್ಪಾಟ್ ಲೈಟ್ಸ್. ಓಕೆ. ಕೆಳಗಡೆ ಸರ್ ಇದು ಕೆಳಗಡೆ ಸೇಮ್ ಬ್ಲಾಕ್ ಟಿಂಟೆಡ್ ಗ್ಲಾಸ್, ಬಟ್ ನಾವು ಏನ್ ಕಲರ್ ಯೂಸ್ ಮಾಡಿದೀವಲ್ಲ ಕಿಚನ್ ಅಲ್ಲಿ, ಸೇಮ್ ಕಲರ್ ಇಲ್ಲಿ ಯೂಸ್ ಮಾಡಿರುವಂತದ್ದು. ಕಾರ್ನರ್ ಅಲ್ಲಿ 2 ಶೆಲ್ಫ್. ಕಾರ್ನರ್ ಅಲ್ಲಿ 2 ಓಪನ್ ಶೆಲ್ಫ್ಸ್, ಬಿಕಾಸ್ ಇಲ್ಲಿ ಶಟರ್ ಕೊಟ್ರೆ ಓಪನ್ ಮಾಡಕ ಆಗಲ್ಲ. ಓಕೆ. ಸಜ್ಜಾ ಇತ್ತ ಸರ್ ಇಲ್ಲಿ? ಸಜ್ಜಾ ಇದೆ ಸರ್. ಇತ್ತ ಇಲ್ಲಿ? ಹೌದು ಸರ್, ಇಲ್ಲಿ ಸಜ್ಜಾ. ಓಕೆ 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 ಓಕೆ. ಇದು ಸ್ಪೈಸ್ ರಾಕ್ ಹಾಕಿದ್ದಾರೆ ಇಲ್ಲಿ. ಸಜ್ಜಾ ಇಲ್ಲಿ ತನಕ ಇತ್ತು, ಸೊ ಇಲ್ಲಿಂದ ನಮ್ದು ಕಂಟಿನ್ಯೂ ಆಗಿದೆ. ಓ, ಅಲ್ಲಿ ಸಜ್ಜಾ ಇಲ್ಲ ಅಲ್ವಾ? ಅಲ್ಲಿ ಸಜ್ಜಾ ಇಲ್ಲ. ಸೊ ಅದನ್ನ ಲೆವೆಲ್ ತಗೊಂಡು ಅದು ಹೆಂಗಿತ್ತು ಹಂಗೆ ಮಾಡಿ ಆ ತರಾನೇ ಕಂಟಿನ್ಯೂಟಿ ಕೊಟ್ಟಿದ್ದೀರಾ. ಸ್ಪೈಸ್ ರಾಕ್ ದೊಡ್ಡದು ಬಂತು ಸರ್ ಇದು? ಹೌದು ಸರ್, ಒಂದು ಸಿಂಗಲ್ ಲೈನ್ ಅಲ್ಲಿ ಫುಲ್ ಬಂದಿದೆ, ಒಂದೇ ಉದ್ದ ಬಂದ್ಬಿಟ್ಟಿದೆ. ಓಕೆ. ಸೊ ಮತ್ತೆ ಲಾಫ್ಟ್ ಎಲ್ಲ ಸಿಂಗಲ್ ಕಲರ್ ಕಾನ್ಸೆಪ್ಟ್, ವೈಟ್, ಕಂಪ್ಲೀಟ್ ವೈಟ್ ಅಲ್ವಾ? ಸೀ ಬ್ಲೂ ಜೊತೆ ವೈಟ್ ಕಾಂಬಿನೇಷನ್. ಹೌದು. ಸೊ ಪುಶ್ ಓಪನ್ ಸಿಸ್ಟಮ್. ಸ್ವಲ್ಪ ದೊಡ್ಡದಿದೆ ಅಲ್ವಾ ಸರ್ ಲಾಫ್ಟ್ ಇದು? ಹೌದು, ಬಿಕಾಸ್ ಇದು ಅದೇ ಸರ್, ಮನೆ ಅಂದಾಗ ಏನಾಗುತ್ತೆ, ನಮ್ದು 10 ಫೀಟ್ ಬರುತ್ತೆ, 10 ಕಾಲು ಅಡಿ ಬಂದಾಗ ಲಾಫ್ ಸೈಜ್ ದೊಡ್ಡದು ಬರುತ್ತೆ ಸರ್. ಫ್ಲಾಟ್ಸ್ ಎಲ್ಲ ಅದು ಚಿಕ್ಕದು ಬಂದ್ಬಿಡುತ್ತೆ. ಇದು 9.5 9.8 ಬರುತ್ತೆ ಸರ್. ಮತ್ತೆ ಈ ಲಾಸ್ಟ್ ಸೆಕ್ಷನ್ ಬಂದು ಆಕ್ವಾ ಗಾರ್ಡ್ಗೆ ಓಪನ್ ಬಿಟ್ಬಿಟ್ಟಿದೀವಿ. ಓಕೆ. ಹಾಗೆ ಕೊಟ್ಬಿಟ್ಟಿದ್ದಾರೆ ಇದು? ಹೌದು, ಹಾಗೆ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಇವಾಗ ಎಲ್ಲಿದೆ ಸರ್ ಇದು? ಸರ್ ಇವಾಗ ಬಂದು ಇದು ಪೇರೆಂಟ್ಸ್ ಬೆಡ್ರೂಮ್. ಸೊ ಇಲ್ಲಿ ಬಂದು ಆಕ್ಚುಲಿ ನಾವು ಗ್ಲಾಸಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಕಲರ್ ಕಾಂಬಿನೇಷನ್ ಕ್ಯಾಪೆಚಿನೋ ವಿತ್ ಐವರಿ ಸರ್. ಅದಕ್ಕೆ ಬಂದಿರೋದು ಹ್ಯಾಂಡಲ್ಸ್ ಬಂದು ರೋಸ್ ಗೋಲ್ಡ್ ವಿತ್ ಬ್ಲಾಕ್. ತುಂಬಾ ಫಿನಿಶ್ ಚೆನ್ನಾಗಿದೆ. ಇದು ಮ್ಯಾಟ್ ವಿತ್ ಗ್ಲಾಸಿ ಕೊಟ್ಟಿದ್ದೀವಿ. ಕಂಪ್ಲೀಟ್ ವಾಲ್ ಟು ವಾಲ್ ಅಲ್ವಾ ಸರ್ ಇದು? ಕಂಪ್ಲೀಟ್ ವಾಲ್ ಟು ವಾಲ್ ಸರ್. ನೋಡಿ, ಸೊ ನಿಮಗೆ ಫ್ಲಾಲೆಸ್ ಆಗಿ ಏನಕ್ಕೆ ಕಾಣಿಸ್ತಿದೆ ಅಂದ್ರೆ ಇದಕ್ಕೆ HDHMR ಯೂಸ್ ಮಾಡಿದ್ದೀವಿ. HDHMR? ಹೌದು ಸರ್, ಅದು ವಾಟರ್ ಪ್ರೂಫ್ ಆಕ್ಚುಲಿ. ವಾಟರ್ ಪ್ರೂಫ್, ಅದ್ರ ಜೊತೆಗೆ ನಿಮಗೆ ಹೈ ಡೆನ್ಸಿಟಿ ಮೆಟೀರಿಯಲ್. ಹೈ ಡೆನ್ಸಿಟಿ. ಹೌದು. ಸೊ ನಿಮ್ಗೆ ಅದಕ್ಕೆ ಎಲ್ಲೆಲ್ಲ ಇಷ್ಟು ಲೈಟ್ ಗ್ಲೇರ್ ಬಿದ್ರೂ ಎಲ್ಲೂ ನಿಮಗೆ ವೇವ್ಸ್ ಕಾಣಿಸ್ತಿದೆ. ವೇವ್ಸ್ ಇಲ್ಲ ಅಲ್ವಾ ಇದು? ಕರೆಕ್ಟ್ ಆಗಿ ಹೇಳಿದ್ರು ಸರ್. ಸೊ ಮತ್ತೆ ಎಲ್ಲೂ ಬೆಂಡ್ ಇಲ್ಲ ಸರ್. ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆಯಿಂದ ಕೆಳಗೆ ತನಕ ಹಂಗೆ ಸ್ಟ್ರೈಟ್ ಇದೆ, ಸ್ಟ್ರೈಟ್ ಆಗಿ ಬರ್ತಾ ಇದೆ. ಕರೆಕ್ಟ್. ಈವನ್ ಅದು 3 ಫೀಟ್ ಆದ್ರೆ ನಿಮಗೆ ಸ್ಟ್ರೈಟ್ ಆಗೇ ಇದೆ.
HDHMR ಯೂಸ್ ಮಾಡಿದ್ರೆ ಈ ತರ ಆಪ್ಷನ್ ಹೌದು ಸರ್ ನಮಗೆ. ಬೆಂಡ್ ಬರಲ್ಲ. ಮತ್ತೆ ಈ ಲಾಸ್ಟಿಗೆ ಬಂದ್ರೆ ಈ ಕಡೆ ಹಿಂದ್ಗಡೆಗೆ ಒಂದು ಬೀಮ್ ಇತ್ತು, ಅದಕ್ಕೆ ಬರೀ ಓಪನ್ ಶೆಲ್ಫ್ಸ್ ತರ ಮಾಡಿ ಓ ಇಲ್ಲ ಹಂಗೆ ಕವರೇಜ್ ಮಾಡಿ ಅದನ್ನ ಸ್ಪೇಸ್ ಯುಟಿಲೈಸೇಷನ್ ಮಾಡ್ಕೊಂಡಿದ್ದಾರೆ. ಓಕೆ. ಆಮೇಲೆ ಈ ಕಡೆ ಬಂದು ಒಂದು ದೊಡ್ಡ ಡ್ರಾಯರ್ ಕೊಟ್ಟಿದೆ ಸರ್ ವಿತ್ ರೋಸ್ ಗೋಲ್ಡ್ ನಾಬ್ಸ್. ಓಕೆ. ಮೇಲ್ಗಡೆ ಒಂದು ಹ್ಯಾಂಗಿಂಗ್ ಶೆಲ್ಫ್, ಕೆಳಗಡೆ ಒಂದು ಫ್ಲೋಟಿಂಗ್ ಶೆಲ್ಫ್ ಸರ್. ಸೊ ಇದೆಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಎಲ್ಲ ಇನ್ಸೈಡ್ ಫ್ಯಾಬ್ರಿಕ್ ಲ್ಯಾಮಿನೇಟ್. ಈ ಮನೇಲಿ 2 ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ ಸರ್. ಸನ್ಸ್ ಬೆಡ್ರೂಮ್ ಬಂದು ವುಡನ್ ಕಲರ್ ಲ್ಯಾಮಿನೇಟ್ಸ್. ಹೌದು ಹೌದು. ಅದು ಬಿಟ್ಟು ಮಿಕ್ಕಿದೆಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಅನ್ನ ಯೂಸ್ ಮಾಡಿರುವಂತದ್ದು. ಈ ಕಡೆ ಸೆಂಟರ್ ಯೂನಿಟ್ ತೋರಿಸಿ. ಸೆಂಟರ್ ಯೂನಿಟ್ ಬಂದು ನಾರ್ಮಲ್ ಡಿಸೈನ್ ಸರ್, ಪ್ಲಸ್ ಡಿಸೈನ್ ಮಾಡಿದ್ದೀವಿ. ಮತ್ತೆ 2 ಡ್ರಾಸ್ ಕೊಟ್ಟಿದ್ದೀವಿ. ಇಲ್ಲಿ 2 ಡ್ರಾ ಕೊಟ್ಟಿದ್ದೀರಾ. ಓಕೆ ಓಕೆ. ಒಂದಕ್ಕೆ ಕ್ಲಾಕ್ ಕೊಟ್ಟಿದ್ದೀವಿ, ಮತ್ತೆ ಮೇಲ್ಗಡೆಗೆ ರಾಡ್ ಕೊಟ್ಟಿದ್ದೀವಿ. ಮತ್ತೆ ಹಿಂಚಸ್ ಯೂಸ್ ಮಾಡಿರೋದು ಬಂದು ಇಲ್ಲಿ ಹಾಫ್ಲೆ ಸರ್. ಹಾಫ್ಲೆ. ಹೌದು, ಹಾಫ್ಲೆ ಬ್ರ್ಯಾಂಡಿಗೆ ಹೋಗಿದೆ. ಹಾಫ್ಲೆ ಬ್ರ್ಯಾಂಡ್ ಪ್ಲಾಟಿನಮ್ ಪ್ಯಾಕೇಜ್ ಅಲ್ಲಿ ಯೂಶಲಿ ಹಾಫ್ಲೆ ಕವರ್ ಆಗುತ್ತೆ. ಹಾಫ್ಲೆನೇ ಬಂದ್ಬಿಡುತ್ತಾ? ಹೌದು. ಓಕೆ. ಈ ಕಡೆ ಲಾಕ್ಸ್ ಬಂದು ಎಪ್ಕೋ ಯೂಸ್ ಮಾಡಿದ್ದೀವಿ. ಲಾಕ್ಸ್ ಬಂದು ಎಪ್ಕೋ ಸರ್. ಹೌದು. ಈ ಕಡೆ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆನೆ ಕನ್ಸೀಲ್ಡ್ ಆಗಿದೆ. ಈ ಕಡೆ ಡ್ರಾಸ್ ಯೂಶಲಿ ಇಲ್ಲಿ ಕೊಡ್ತೀವಿ, ಅಲ್ಲಿ ಬೀಮ್ ಅಡ್ಡ ಇರೋದಕ್ಕೆ ಅಲ್ಲಿ ಓಪನ್ ಬಿಟ್ಬಿಟ್ಟಿದ್ದೀವಿ. ಸರಿ. ಸೊ ಡ್ರಾಸ್ ಈ ಕಡೆ ಕೊಟ್ಟಿದ್ದೀವಿ. ಈ ಕಡೆ ಒಂದು ಶೆಲ್ಫ್ ಇದೆ, ಮತ್ತೆ ಇಲ್ಲಿಗೊಂದು ರಾಡ್ ಬರುತ್ತೆ. ರಾಡ್ ಹಾಕೊಂತೀರಾ? ಓಕೆ. ಈ ಕಡೆ ಸೊ ಇದರೊಳಗಡೆ ಏನು ಸ್ಟೋರೇಜ್ ಇಲ್ಲ, ಜಸ್ಟ್ ಸ್ಟೋರೇಜ್ ಇಲ್ವಾ ಇಲ್ಲಿ? ಇಲ್ಲ ಸರ್, ಅಷ್ಟೇ. ಸ್ಟೋರೇಜ್ ಎಲ್ಲ ಇಲ್ಲಿ ಓಪನ್ ಕೊಟ್ಬಿಟ್ಟಿದ್ದೀರಾ? ಬಿಕಾಸ್ ಇದರೊಳಗಡೆ ಬೀಮ್ ಇದೆ. ಓಕೆ. ಇದು ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಸರ್. ಇವನ್ ಹ್ಯಾಂಡಲ್ ಮತ್ತೆ ಡ್ಯುಯಲ್ ಟೋನ್ ಸರ್ ಆಕ್ಚುಲಿ ಇದು. ಸೊ ಎಲ್ಲ ಯೂನಿಕ್ ಆಗಿದೆ ಸರ್. ಓಕೆ ಓಕೆ ಓಕೆ. ಇದು ಸರ್ ಇದು ಸೈಡ್ ಟೇಬಲ್ ಇದು? ಹಾಂ ಸರ್, ಇದು ಸೈಡ್ ಟೇಬಲ್. ಸೊ ಇಲ್ಲಿ ಕಾಟ್ ಮಾಡಿಲ್ಲಲ್ಲ ನೀವು? ಇಲ್ಲ ಸರ್, ಇದು ಆಕ್ಚುಲಿ ಮೇಲ್ಗಡೆ ರೂಮ್ ಇಂದು. ಸೊ ಅಲ್ಲಿ ಸ್ಪೇಸ್ ಅಷ್ಟೊಂದು ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಲೈಕ್ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಐ ಮೀನ್ ಮೂವಬಲ್ ತರ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೋಬಹುದು. ಇದಕ್ಕೆ 2 ಕ್ರಾಸ್ ಕೊಟ್ಟಿದ್ದೀವಿ. ಓಕೆ. ಬ್ಲಾಕ್ ನಾಬ್ ಕೊಟ್ಟಿದ್ದೀವಿ. ಬ್ಲಾಕ್ ನಾಬ್ಸ್ ಕೊಟ್ಟಿದ್ದೀವಿ. ವೈಟ್ ಕಲರ್ ಮ್ಯಾಟ್ ಫಿನಿಶ್ ಕೊಟ್ಟಿದ್ದೀವಿ ಸರ್, ವಿತ್ ಗ್ರೇ ಕಲರ್ ಕಾಂಬಿನೇಷನ್. ಈ ರೂಮ್ ಅಲ್ಲಿ ಸರ್ ಇದು? ಸರ್ ಇದು ಆಕ್ಚುಲಿ ಗೆಸ್ಟ್ ಬೆಡ್ ರೂಮ್. ಸೊ ಇಲ್ಲಿ ಬಂದು ಮಾಡಿರೋದು ಇದೊಂದೇ ಸರ್, ಸ್ಕೋಪ್ ಜಸ್ಟ್ ಲಾಫ್ಟ್ ಅಷ್ಟೇ, ಬರೀ ಲಾಫ್ಟ್ ಅಷ್ಟೇ. ಸಜ್ಜ ಇತ್ತಲ್ಲ ಅದನ್ನ ಕವರ್ ಮಾಡಿದ್ದೀವಿ. ಓಕೆ. ಅದು ಬಿಟ್ಟು ಇದು ಆಕ್ಚುಲಿ ಶೋ ರ್ಯಾಕ್ ಸರ್. ಸೊ ಇನ್ನೂ ಪ್ಲೇಸ್ ಮಾಡಿಲ್ಲ, ಇದು ಮೂವಬಲ್ ಇರೋದು. ಸೊ ಇದು ಬಂದು ಸಿಟ್ ಔಟ್ ಕೂತ್ಕೊಳ್ಳಕ್ಕೆ ಶೋ ರ್ಯಾಕ್ ಪಕ್ಕದಲ್ಲೇ ಬರುತ್ತೆ, ಬಟ್ ಸೈಡ್ ಇಟ್ಟಿದೆ. ಸೊ ಇದೊಂದು ವಿತ್ ಶೆಲ್ಫ್ ಕೊಟ್ಟಿದ್ದೀವಿ. ಇದು ಕನೆಕ್ಟೆಡ್ ಇದೆ ಎರಡು? ಕನೆಕ್ಟೆಡ್ ಸರ್. ಇದು ಮೂವಬಲ್ ಅಲ್ಲ ಸರ್, ಸೊ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು. ಓಕೆ ಓಕೆ. ಅದಾದ್ಮೇಲೆ ಇದು ಬಂದು ಚಪ್ಪಲ್ ಇಟ್ಕೊಳ್ಳೋಕೆ ಸರ್. ಸೊ ಇದ್ರಲ್ಲಿ ಶೂಸ್ ಇಡಕ್ಕಾಗಲ್ಲ, ಚಪ್ಪಲ್ಸ್ ಮಾತ್ರ ಸ್ಲಿಪ್ಪರ್ಸ್ ಮಾತ್ರ ಇಟ್ಕೊಳ್ಳೋಕ್ಕಾಗತ್ತೆ. ಓಕೆ, ಚೆನ್ನಾಗಿದೆ ಸರ್. ಅದಾದ್ಮೇಲೆ ಕೆಳಗಡೆ ಸ್ಟೋರೇಜ್ ಸರ್. ಈ ಕೆಳಗಡೆ ಸ್ಟೋರೇಜ್ ಇದೆ. ಓಕೆ. ವಿತ್ ಏರ್ ವೆಂಟ್ಸ್ ಕೊಟ್ಟಿದ್ದೀವಿ. ಇದೊಂದು ಚಿಕ್ಕ ಸ್ಟೋರೇಜ್. ಓಕೆ. ಇದು ಯಾವ ತರ ಮಾಡ್ತೀರಾ ನೀವು? ಎಕ್ಸಿಕ್ಯೂಟ್ ಹೇಗೆ ಮಾಡ್ತೀರಾ ಈ ತರ ಬರಬೇಕು ಅಂತ? ಸರ್ ಇದು ಆಕ್ಸೆಸರಿ ಆಕ್ಚುಲಿ. ಸೊ ಇದರಲ್ಲಿ 3 ಸೆಕ್ಷನ್ ಇರುತ್ತೆ. ಸೊ ನಮಗೆ ಈ ಆಕ್ಸೆಸರಿ ಸೆಪರೇಟ್ ಆಗಿ ಸಿಗುತ್ತೆ. ಇದನ್ನ ನಾವು ಪರ್ಚೇಸ್ ಮಾಡಿ ಮತ್ತೆ ಇದಕ್ಕೆ ಹೆಂಗ್ ಬೇಕು ಹಂಗೆ ಡಿಸೈನ್, ಐ ಮೀನ್ ಏನೇನು ಐಟಮ್ಸ್ ಬೇಕಲ್ಲ ಇದನ್ನ ಡಿಫ್ರೆಂಟ್ ಆಗಿ ಮಾಡ್ಬೇಕು ಸರ್. ನಾರ್ಮಲ್ 16mm ಯೂಸ್ ಮಾಡ್ತೀವಲ್ಲ ಅದನ್ನ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಇದು 12mm ಬೇಕು. ಸೊ ಸೈಜ್ ಶೆಲ್ಫ್ಸ್ಗೆ. ಮತ್ತೆ ಇದು ಅಡ್ಜಸ್ಟಬಲ್ ಸರ್. ಸಪೋಸ್ ನಿಮಗೆ ದೊಡ್ಡ ಐಟಮ್ಸ್ ಇರುತ್ತೆ ಅನ್ಕೊಳ್ಳಿ, ಸೊ ಇದು ಬೇಕಾದ್ರೆ ತೆಗಿಬಹುದು. ಹೌದು, ಶೂ ಬೇಕಾದ್ರೆ ಶೂಸ್ ಇಟ್ಕೋಬಹುದು. ಬಟ್ ಪ್ರಾಬ್ಲಮ್ ಏನಂದ್ರೆ ಇದು ತೆಗೆದಾಗ ನಿಮಗೆ ಸ್ಟಿಫ್ ಆಗಿ ಕೂತ್ಕೊಳ್ಳಲ್ಲ. ಓಕೆ ಓಕೆ. ಸೊ ಲೂಸ್ ಆಗುತ್ತೆ. ಸೊ ಅದರಿಂದ ನಾವು ಶೂಸ್ಗೆ ರೆಕಮೆಂಡ್ ಮಾಡಲ್ಲ. ಸ್ಲಿಪ್ಪರ್ಸ್ ಇಟ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ ಬೆಸ್ಟ್ ಅಂತ ಹೇಳ್ತೀರಾ? ಬಿಕಾಸ್ 1 2 3 3s are 9 pairs. 9 pairs ಒಂದೇ ಜಾಗದಲ್ಲಿ, ಬರೀ ಒಂದೇ ಜಾಗದಲ್ಲಿ. ಓ ಕರೆಕ್ಟ್ ಕರೆಕ್ಟ್. ಸೊ ಶೂಸ್ ಬೇಕಾದ್ರೆ ನಾರ್ಮಲ್ ಕೆಳಗಡೆ ಏನಿದೆ ಅದ್ರಲ್ಲಿ ಮಾಡ್ಕೋಬಹುದು ಸರ್. ಮತ್ತೆ ಡೈಲಿ ಯೂಸ್ ಮಾಡೋದು ಮೇಲ್ಗಡೆ ಇಟ್ಕೊಳ್ಳೋದು ಈಸಿ ಸರ್. ಓಕೆ 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 ಓಕೆ. ಸೊ ಅದರಿಂದ ಮೇಲ್ಗಡೆ ಮಾಡ್ಕೊಂಡಿದ್ರೆ ಕೆಳಗಡೆ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ಇದು ಎರಡು ಕಾಂಬಿನೇಷನ್ ಆಗಿ ಕಾಂಬಿನೇಷನ್ ಸರ್. ಹೌದು, ಇದು ಸಿಟ್ ಔಟ್, ಇದು ಪಕ್ಕದಲ್ಲೇ ಬರುತ್ತೆ, ಕೂತ್ಕೊಂಡು ಹಾಕೊಳ್ಳೋತರ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಕುಮಾರ್ ಸರ್, ಬಾಮಾ ಮೇಡಮ್ ಮತ್ತು ನಿಕ್ಷಿತ್ ಸರ್ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ಎಲ್ಲರನ್ನು. ನಮಸ್ತೆ ಎಲ್ಲರಿಗೂ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಓಕೆ, ನನ್ನ ಫಸ್ಟ್ ಕ್ವಶನ್ ಏನಂತಂದ್ರೆ, ಯಾಕೆ ಸ್ಪೇಷಿಯಸ್ ಸ್ಟುಡಿಯೋದವ್ರಿಗೆ ಯಾಕೆ ಕೆಲಸ ಕೊಟ್ರೆ ನೀವು? ಅಂದ್ರೆ ಇವಾಗ ಒಂದು ಮನೆ ಕಟ್ಟಬೇಕಂದ್ರೆ ಒಳ್ಳೆ ಇವ್ರನ್ನ ಕಟ್ಟಡ ಇದು ಮಾಡೋರ್ನ ಇಂಜಿನಿಯರ್ನ ಹುಡುಕ್ತೀವಿ. ಹಾಗೆ ಅಲಂಕಾರಕ್ಕೆ ಒಬ್ಬರನ್ನ ಅವಶ್ಯಕತೆ ಇರೋರ್ನ ಒಳ್ಳೆ ಇದನ್ನ ಮಾಡೋರ್ನ ಸಾಮಾನ್ಯವಾಗಿ ಹುಡುಕ್ತಿತ್ತು. ಆ ಹುಡುಕ್ತಾ ಇರುವಾಗ ಅದರ ನಮ್ಮ ಶ್ರೀಮತಿಯವರು ಕನ್ನಡ ಕೋರ ಚಾನಲ್ ಅಲ್ಲಿ ಸ್ಪೇಷಿಯಸ್ ಸ್ಟುಡಿಯೋ ಒಂದು ಒಬ್ರು ಇದ್ದಾರೆ. ಅವ್ರನ್ನ ಇದ್ ಮಾಡಿ ಎಸ್ಪೆಷಲಿ ನಿಮ್ದೇ ಇಂಪ್ರೆಸ್, ನಿಮ್ದು ಭಾಷೆ ಆಗಿರ್ಬೋದು ಮತ್ತೆ ಎಕ್ಸ್ಪ್ರೆಸ್ ಅದನ್ನ ಅವ್ರು ನೋಡಿ ನಮ್ಗೆ ಹೇಳಿದಾಗ ನಾನು ಸುಮಾರು ಹಲವಾರು ನಿಮ್ಮ ವಿಡಿಯೋ ಚಿತ್ರೀಕರಣಗಳನ್ನ ನೋಡಿದೆ. ಹೌದು, ಯಾಕೆ ಕೊಡಬಾರ್ದು ಅಂತ ಸ್ವಲ್ಪ ಮನ್ಸು ಬಂತು ನಿಮಗೆ. ಓಕೆ, ನಿಮ್ಗೆ ಮೇಡಮ್ ಇವರೇ ಸಾರ್ ಏನೋ ಓಕೆ ಕೊಡೋಣ ಅಂತ ಹೇಳಿದ್ರು, ನಿಮ್ಗೆ ಏನ್ ಅನ್ಸ್ತು ಸ್ಪೇಷಿಯಸ್ ಸ್ಟುಡಿಯೋದ ಬಗ್ಗೆ? ಫಸ್ಟ್ ನೋಡಿ ಮಾಡಿದ್ದೆ ನಾನು. ನೀವೇ ಫಸ್ಟ್ ಇವರಿಗೆ ಹೇಳಿರೋದು ಮಾಡೋಣ ಕೊಡೋಣ ಅಂತ? ನೋಡಿ
ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಣ ಅಂತ ನಮ್ಮ ಯಜಮಾನ್ರಿಗೆ ಮತ್ತೆ ನನ್ನ ಮಗನಿಗೂ ನೋಡಿದೆ. ಅವರು ಕೆಲವೆಲ್ಲ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಆಯ್ತು ಒಂದ್ಸಲ ಹೋಗಿ ಆಫೀಸಲ್ಲಿ ನೋಡಿ ವಿಚಾರಿಸ್ಕೊಂಬರೋಣ ಅಂತ ಫೋನ್ ಮಾಡಿ ಕೇಳಿದ್ವಿ ಸರ್ಗೆ. ಸರಿ ಬನ್ನಿ ಮಾತಾಡೋಣ ಅಂತ ಅಂದ್ರು. ಸುಮಾರು ನಾವು ಯೂಟ್ಯೂಬಲ್ಲಿ ಅವ್ರದ್ದು ಇದು ಫ್ಯಾಕ್ಟ್ರಿದು ಎಲ್ಲ ಸುಮಾರು ವಿಡಿಯೋಸ್ ನೋಡಿದ್ವಿ ಫಸ್ಟು. ನೋಡ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗಿ ಅವ್ರ ಹತ್ರ ಮಾತಾಡಿದ್ವಿ. ಸೊ ಅವ್ರ ಹತ್ರ ನಾವು ಫಸ್ಟು ನೋಡೋಣ ಅಂತಂತ ಹೋದ್ವಿ. ಹೋಗಿ ಮಾತಾಡಿದ್ಮೇಲೆ ಸರಿ ಇವ್ರಿಗೆ ಕೊಡಬೇಕು ಅನ್ನಿಸ್ತು. ಅವಾಗಲೇ ಕೊಡಬೇಕು ಅನ್ಸುತ್ತೆ. ನೀವು ನಿಮ್ದು ಏನಾದರೂ ಇನ್ಪುಟ್ ಇತ್ತು ಸರ್ ಅದರಲ್ಲಿ? ಸರ್ ಮೇಜರ್ ಇನ್ಪುಟ್ ಅದೇ ಅಮ್ಮ ಹೇಳ್ದಂಗೆ ಅವರೇ ನಿಮ್ಮ ಯೂಟ್ಯೂಬ್ ತುಂಬ ಫಾಲೋ ಮಾಡಿ ಎಲ್ಲ ಇನ್ಸ್ಪಿರೇಷನ್ ತೊಗೊಂಡು ಬರೀ ಮನೆ ಇಂಟೀರಿಯರ್ಸ್ ಅಂತಲ್ಲ ಫುಲ್ ಬಿಲ್ಡಿಂಗ್ಗೆ ಇನ್ಸ್ಪಿರೇಷನ್ ತೊಗೊಂಡು ನೀವು ಮಾಡಿರೋ ಸುಮಾರು ವಿಡಿಯೋಗಳಿಂದ ತೊಗೊಂಡ್ರು. ಸೊ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು ಕನ್ಸಿಡರ್ ಸ್ಪೇಷಿಯಸ್ ಸ್ಟುಡಿಯೋ ಯಾಕೆ ಕನ್ಸಿಡರ್ ಮಾಡಿದ್ವಿ ಅಂದರೆ ಒಂದು ವಿಸಿಬಿಲಿಟಿ ಸರ್. ಇವಾಗ ನೀವು ನಮ್ಮ ಏರಿಯಾ SM ಲೇಔಟ್ ಇಲ್ಲೇ ತಗೊಳ್ಳಿ 5-6 ಇಂಟೀರಿಯರ್ಸ್ ಮಾಡೋರು ಇದ್ದಾರೆ. ಬಟ್ ಅವ್ರ ವಿಸಿಬಿಲಿಟಿ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ, ಯಾರ್ಯಾರು ಏನೇನು ಕೆಲವ್ರು ಹೇಳ್ತಾರೆ ನಾವು ಇದು ಮಾಡ್ತೀವಿ ಅಂತ, ಬಟ್ ಅವ್ರು ಮಾಡ್ತಾರೋ ಇಲ್ವೋ. ಸೊ ನಿಮ್ ಜೊತೆ ಕೊಲಾಬ್ ಮಾಡ್ಕೊಂಡು ಅವರು ವಿಸಿಬಿಲಿಟಿ ಕೊಡ್ತಿದ್ದಾರೆ. ಸೊ ನಮ್ಗೆ ಕ್ಲಾರಿಟಿ ಸಿಗ್ತಿದೆ. ನಾವು ಸ್ಪೇಷಿಯೋ ಅವ್ರಿಗೆ ನಮ್ದು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕೊಟ್ಟು ಮನೆ ಕಷ್ಟಪಟ್ಟು ಕಟ್ಸಿರೋ ಮನೆಗೆ ಕೊಟ್ರೆ ಅವ್ರು ಡೆಲಿವರ್ ಮಾಡ್ತಾರೆ ಅಂತ ಕ್ಲಾರಿಟಿ ನಂಬಿಕೆ ಬಂತು ನಿಮ್ಗೆ? ನಂಬಿಕೆ ಬಂತು. ಆಮೇಲೆ ಆಫೀಸ್ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ನೀವೆಲ್ಲ ಒಟ್ಟಿಗೆ ಹೋಗಿದ್ರೆ ಯಾರ್ಯಾರು ಹೋಗಿದ್ರಿ? ಸೊ ಇನ್ಫ್ಯಾಕ್ಟ್ ಸರ್ ನಾವು ಭಾರ್ಗವ್ ಅವ್ರ ಆಫೀಸ್ಗೆ ಒಂದು 4-5 ಸಲ ಲಿಟ್ರಲಿ ಅವ್ರದ್ದು ಅವ್ರ ಟೀಮ್ ಇದೆ ಸರ್, ಡಿಸೈನಿಂಗ್ ಟೀಮ್ ಇರ್ಲಿ ಮತ್ತೆ ಕಾರ್ಪೆಂಟರ್ ಇರ್ಲಿ. ಸೊ ಡಿಸೈನಿಂಗ್ ಟೀಮ್ ಬಂದು ಅವರಲ್ಲಿ ಶ್ರೇಯ ಅಂತ ಇದಾರೆ. ಸೊ ಅಮ್ಮ ಅಂತೂ ಲೈಕ್ ತುಂಬಾ ಒಂದು ಮನಸ್ಸಿಗೆ ಶಾಂತಿ ಸಿಗ್ಬೇಕು ಸರ್. ಒಂದು ಡಿಸೈನ್ ಆ ಸ್ಟೇಜ್ ಬರೋ ತನಕ ಸೊ ಅದಕ್ಕೆ ಅಮ್ಮ ಅವ್ರ ಜೊತೆ 2-3 ಸೆಷನ್ 3 to 4 hours ಕಂಟಿನ್ಯೂಸ್ ಕೂತ್ಕೊಂಡು ಮಾಡಿದ್ದಾರೆ ಡಿಸೈನಿಂಗ್ ಸ್ಟೇಜ್ ಅಲ್ಲಿ. ಸೊ ಅವರು ಭಾರ್ಗವ್ ಅವ್ರ ಟೀಮು ಅಷ್ಟು ಪೇಷನ್ಸ್ ಇಟ್ಕೊಂಡು ನಮ್ದು ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ನೀಟಾಗಿ ಮ್ಯಾಚ್ ಮಾಡಂಗ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನೀವು ಈ ಕೌಂಟರ್ ಟೇಬಲ್ ತಗೋಬಹುದು. ಅದ್ ಸ್ಟ್ರೇಟ್ ಪ್ಲೇಸ್ಮೆಂಟ್ ಬಂದ್ರೆ ಕ್ರಾಸ್ ಪ್ಲೇಸ್ಮೆಂಟ್ ಬಂದ್ರೆ ಸ್ಟೆಪ್ಸ್ ಇಂದ ಇಳ್ಕೋತಾ ಬರ್ತಾ ಚೆನ್ನಾಗಿ ಕಾಣಿಸುತ್ತೆ. ಅದು ನಾವು ಟ್ರೈ ಮಾಡ್ತಿದ್ವಿ ಹಿಂಗ್ ಬೇಕಾಗುತ್ತೆ ಅಂತ. ಬಟ್ ಡಿಸೈನರ್ ನಮ್ಗೆ ಐಡಿಯಾ ಕೊಟ್ರು, ಮೇಡಮ್ ಹಿಂಗ್ ಕ್ರಾಸ್ ಇಟ್ರೆ ಹಿಂಗ್ ಬರುತ್ತೆ ಅಂತ. ಮತ್ತೆ ಹೌದು. ಸೊ ಅದೆಲ್ಲ ಡೆಲಿವರ್ ಮಾಡಿದ್ರೆ. ಮತ್ತೆ ಇನ್ನೊಂದು ಬಂದು ಏನ್ ಸರ್, ಕೆಲವರು ಸ್ಟಾರ್ಟಿಂಗ್ ಒಂದ್ ಸೇಲ್ಸ್ ಔಟ್ಬೌಂಡ್ ಸೇಲ್ಸ್ ಅಂತ ಇರತ್ತಲ್ಲ, ಸ್ಟಾರ್ಟಿಂಗ್ ಸೇಲ್ಸ್ ಟೈಮ್ ತುಂಬಾ ಚೆನ್ನಾಗಿ ಮಾತಾಡಿಸಿ ಕ್ಲೈಂಟ್ ಹತ್ರ ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಇಸ್ಕೊಂಡ್ ಬಿಡ್ತಾರೆ. ಆಮೇಲೆ ಕ್ವಾಲಿಟಿ ಡೆಲಿವರ್ ಮಾಡಲ್ಲ, ಕೆಲವರು ಟೈಮ್ ಲೈನ್ ಮೀಟ್ ಮಾಡಲ್ಲ, ಹೋಗ್ತಾ ನಿಮ್ಗೆ ತೊಂದರೆ ಆಗುತ್ತೆ. ಬಟ್ ನಮ್ಗೆ ಇಲ್ಲಿ ಹೆಂಗಿದೆ ಅಂದ್ರೆ ನಮ್ಗೆ ಸಿಕ್ಕಿದ ಕಾರ್ಪೆಂಟರ್ ತುಂಬಾ ಕ್ವಾಲಿಟಿ, ಅದನ್ನ ವರ್ಕ್ಮೆನ್ಶಿಪ್ ಅಂತ ಹೇಳ್ತಾರೆ. ಸೊ ವರ್ಕ್ಮೆನ್ಶಿಪ್ ಚೆನ್ನಾಗಿದೆ ಹಾಗಾದ್ರೆ. ಹೌದು, ಎಕ್ಸಲೆಂಟ್. ಸೊ ಅವ್ರಿಗೆ ಇನ್ಫ್ಯಾಕ್ಟ್ ನೀವೇ ನೋಡಿರ್ತೀವಿ ಸರ್, ಈಗ ಬಿಲ್ಡಿಂಗ್ ಗಳಲ್ಲಿ ಕೆಲವು ಸಿವಿಲ್ ಕನ್ಸ್ಟ್ರಕ್ಷನ್ ಅಂದ್ರೆ ಪ್ರಿಸಿಷನ್ ಇರಲ್ಲ, ಕೆಲವು ಕಡೆ ತಗ್ಗು ನಮ್ಗೆ ನಾವ್ ಕೇಳೋ ತನಕ ಅದ್ ಗೊತ್ತೇ ಇಲ್ಲ. ಕಾರ್ಪೆಂಟರ್ ಅವರು ನೀಟಾಗಿ ಸೆಟ್ ಮಾಡಿ ಆ ಮೆಷರ್ಮೆಂಟ್ ಪ್ರಕಾರ ಹೆಂಗಿದೆಯೋ ಅದ್ರ ಪ್ರಕಾರ ಕಟ್ ಮಾಡಿ ಇಲ್ಲೇ ಕಟ್ ಮಾಡಿ ಫಿಕ್ಸ್ ಮಾಡಿದ್ದಾರೆ. ನಾವ್ ಆಮೇಲೆ ಕೆಲವು ಅಲ್ಲಿ ಇಲ್ಲಿ ಚಿಕ್ಕ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ 10 mm ಡಿವಿಯೇಷನ್ ಇತ್ತು, ಇಲ್ಲಿ ಹಿಂಗಿತ್ತು, ನಾವ್ ನೀಟಾಗಿ ಅಡ್ಜಸ್ಟ್ ಮಾಡಿ. ಸೊ they don't complain, they deliver. ಓಕೆ. ಆಮೇಲೆ ಈ ಮನೆ ನಡೀತಾ ಇರಬೇಕಾದ್ರೆ ಇಂಟೀರಿಯರ್ ನೀವು ಎಲ್ಲಿದ್ರಿ ಸರ್? ಇಲ್ಲಿದ್ರ ಬೇರೆ ಕಡೆ ಇದ್ರಿ? ನಾವು ಆಲ್ಮೋಸ್ಟ್ ಆಲ್ ಮನೆ ಇಂಟೀರಿಯರ್ ನಡೆಯುವಾಗಿದ್ದ ಸ್ಟಾರ್ಟಿಂಗ್ ಇಂದ ಬರೋದು ಹೋಗೋದು ಬರ್ತಾ ಇದ್ವಿ. ಅಲ್ಲ ಹತ್ರದಲ್ಲಿದ್ರ ದೂರದಲ್ಲಿದ್ರ? ಸ್ವಲ್ಪ ದೂರದಲ್ಲೇ ಇದ್ರಿ. ಹಾಗಾದ್ರೆ ಡೇ ಟು ಡೇ ಆಪರೇಷನ್ಸ್ ಎಲ್ಲ ಹೆಂಗ್ ಗೊತ್ತಾಗ್ತಾ ಇತ್ತು ನಿಮ್ಗೆ? ಹೇಗ್ ನಡೀತಾ ಇತ್ತು? ಕೆಲವು ಇಲ್ಲ ನಮ್ಮ ಶ್ರೀಮತಿಯವರು ಬರೋ, ಇಲ್ಲ ಮಗ ಬರೋದು, ಇಲ್ಲ ಕೆಲವರು ಫೋಟೋ ಫಿನಿಶ್ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಡೇ ಟು ಡೇ ಅಪ್ಡೇಟ್ ಕೊಡೋರ ನಿಮ್ಗೆಲ್ಲ? ಅಪ್ಡೇಟ್ ಮಾಡ್ತಾ ಇದ್ರು. ಮ್ಯಾಕ್ಸಿಮಮ್ ಇಂಟೀರಿಯರ್ ಅಂತ ಮಾಡಿದಾಗ ಒಬ್ರು ಇದ್ದೇ ಇರ್ತಿದ್ವಿ, ಯಾರಾದ್ರೂ ಒಬ್ರು ಬಂದು ಹೋಗಿ ಮಾಡ್ತಾನೆ ಇರ್ತಿದ್ರು. ಆಮೇಲೆ ಎಷ್ಟೇ ಡಿಸೈನ್ ಫೈನಲೈಸ್ ಮಾಡಿದ್ರು ಮಧ್ಯದಲ್ಲಿ ಏನಾದ್ರೂ ಒಂದು ಐಡಿಯಾ ಬಂದ್ಬಿಡುತ್ತೆ ನಮ್ಗೆ, ಸ್ವಲ್ಪ ಚೇಂಜ್ ಮಾಡ್ಬಿಡೋಣ ಇದನ್ನ ಅಂತ. ಆತರ ಏನಾದ್ರು ಆಗಿದ್ದಿದ್ಯಾ ನಿಮ್ಮ ಇದರಲ್ಲಿ? ಇಲ್ಲಿ ತನಕ ಸ್ವಲ್ಪ ಅಲ್ಲಿ ಡಿವಿಯೇಷನ್ ಇತ್ತು ನಮ್ಗೆ. ಲೈಕ್ ಕೆಲವು ಕಡೆ ವಾರ್ಡ್ರೋಬ್ಸ್ ಬೇಕಾ ಬೇಡವಾ, ಇಲ್ಲಾಂದ್ರೆ ಕೆಲವು ಕಡೆ ಡ್ರಾಯರ್ಸ್ ಬೇಕಾ. ನಿಮ್ದು ವಾರ್ಡ್ರೋಬ್ ಎಸ್ಪೆಷಲಿ ಅದು ತುಂಬಾನೇ ಡಿಫರೆಂಟ್ ಆಗಿದೆ, ನಾವು ಬೆಂಡ್ ಎಲ್ಲ ಮಾಡ್ಬಿಟ್ಟಿದ್ರಿ. ನಾವು ಭಾರ್ಗವ್ ಅವ್ರ ಹತ್ರ ಸ್ಟಾರ್ಟಿಂಗ್ ಹೋದಾಗ ರೂಮಿಂಗ್ ಇದೆ, ವಾಕ್ ಇನ್ ವಾರ್ಡ್ರೋಬ್ ನಾವು ಆಲ್ರೆಡಿ ಸಿವಿಲ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಚೆನ್ನಾಗಿ ಮಾಡಿ ಅಂತ. ಸೊ ಇನಿಷಿಯಲಿ ಸರ್ ಅದೇ ಡಿಸೈನಿಂಗ್ ಫೇಸ್ ಅಲ್ಲೂ 3 ಫೇಸ್ ಇರುತ್ತೆ. ಸ್ಟಾರ್ಟಿಂಗ್ ನಾವು ಡಿಸೈನ್ ಹೆಂಗ್ ಬೇಕು ಅನ್ನೋದು ಒಂದು ಕ್ಲಾರಿಟಿ. ಸೊ ಪಿಂಟ್ರೆಸ್ಟ್, ನಿಮ್ ಯೂಟ್ಯೂಬ್ ಚಾನಲ್ ಅದೆಲ್ಲ ರೆಫರೆನ್ಸ್ ತುಂಬಾ ತಗೊಂಡ್ ಕನ್ಸ್ಯೂಮ್ ಮಾಡಿ ನಮ್ಗೆ ಈ ಮನೆಗೆ ಹೆಂಗ್ ಬೇಕಾಗತ್ತೆ ಅನ್ನೋ ಕ್ಲಾರಿಟಿ ತಗೋತೀವಿ. ಸೊ ಆ ವಾಕಿಂಗ್ ಕ್ಲಾಸೆಟ್ ಲೈಕ್ ಕೆಲವು ಪಿಂಟ್ರೆಸ್ಟ್ ಅಲ್ಲೆಲ್ಲ ತಗೊಂಡ್ವಿ
ಇನ್ಸ್ಪಿರೇಷನ್. ಅದಾದ್ಮೇಲೆ ಭಾರ್ಗವ್ ಅವ್ರಿಗೆ ಹೇಳಿದ್ರಿ, ಭಾರ್ಗವ್ ಅವರೇ ನಮ್ಗೆ ಈ ತರ ಬೇಕು, ಹಿಂಗ್ ಬೇಕು ಅಂತ. ದೇ ಡೆಲಿವರ್ಡ್ ಇಟ್. ಓಕೆ ಓಕೆ, ನಮ್ಗೆ ಆಗಲ್ಲ ಬೆಂಡೆಲ್ಲ ಮಾಡಕ್ಕಾಗಲ್ಲ ಅಂತ ಆ ತರ ಏನು ಇಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಸಿವಿಲ್ ಅಲ್ಲಿ ಲೈಕ್ ಫ್ಲಾಟ್ ಇದು ಇಲ್ಲ, ಸ್ವಲ್ಪ ಡಿವಿಯೇಷನ್ ಇದೆ. ಬಟ್ ಅವ್ರ ಕಾರ್ಪೆಂಟರ್ ಅವರು ನೀಟಾಗೆ ಹೆಂಗ್ ಬೇಕೋ ಹಂಗೆ ಕಟ್ ಮಾಡಿ ನೀಟಾಗಿ ಕೂರ್ಸಿದ್ದಾರೆ. ಓಕೆ ಸೊ ಅಲ್ಲಿ ಅಗ್ಗು ತಗ್ಗು ಅಳ್ಳಾಡೋದು, ಡೋರ್ ಅಳ್ಳಾಡೋದು ಆ ತರ ಏನು ಪ್ರಿಸಿಷನ್ ಡೆಲಿವರಿ. ಓಕೆ 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 ಮೇಡಮ್, ನಿಮ್ದೇನ ಎಲ್ಲ ರವಿ ಅವರು ಸ್ವಲ್ಪ ಇದು ಇವಾಗ ಎಸ್ಪೆಷಲಿ ಮೇಲ್ಗಡೆ ರೂಮ್ ಇದೆಯಲ್ಲ, ಅದು ಕರು ಬಂದಿದೆಯಲ್ಲ, ನಾವು ವುಡನ್ ಫ್ಲೋರಿಂಗ್ ಕೂಡ ಇನ್ನೂ ಹಾಕಿರ್ಲಿಲ್ಲ. ಸೊ ವುಡನ್ ಫ್ಲೋರಿಂಗ್ ಹಾಕ್ಲಿಕ್ಕೆ ನೀವು ಈ ಕರ್ವ್ ಇದ್ರೆ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಐಡಿಯಾ ಅವರೇ ಕೊಟ್ಟರು. ನಾವೇನಪ್ಪ ಮಾಡೋದು ಇವಾಗ ಅನ್ಕೊಂಡಿದ್ವಿ. ಸೊ ಅವಾಗ ಅವರು ಕೆಳಗಡೆ ನನ್ನ ಸ್ಕ್ವೇರ್ ಕೊಟ್ಬಿಟ್ಟು ಮೇಲ್ಗಡೆ ಒಂದ್ ಸ್ವಲ್ಪ ಮೇಲ್ ಕೊಟ್ಟಿಯಾರಲ್ಲ, ಹೈಟ್ ನೋಡಿಲ್ಲ, ಅದನ್ನ ಕರ್ವ್ ಮಾಡ್ಕೊಡ್ತೀನಿ, ಆರಾಮಾಗಿ ಹಾಕ್ಬೋದು ಅಂತ ಹೇಳಿದ್ರು. ಸೊ ಅದ ಕೆಲವೊಂದು ಐಡಿಯಾ ಎಲ್ಲ ಕಾರ್ಪೆಂಟರ್ ಕೊಟ್ಟಿದ್ದಾರೆ ನಮಗೆ. ಆ ತರ ಒಂದು 3-4 ಐಡಿಯಾ ಅವರೇ ಕೊಟ್ಟಿದ್ದಾರೆ. ಕಾರ್ಪೆಂಟರ್ ಕಡೆಯಿಂದ ಇನ್ಪುಟ್ಸ್ ಬಂದಿದೆ ಹಾಗಾದ್ರೆ. ಹೌದೌದು, ಯಾಕಂದ್ರೆ ಕಾರ್ಪೆಂಟರ್ ಅವರು ಕೊಟ್ಟಿರೋದ್ರಿಂದ ತುಂಬಾ ಐಡಿಯಾಸ್ ಕೊಡ್ತಾರೆ. ಯಾಕಂದ್ರೆ ನಾವು ಒಂದು ಇದರಲ್ಲಿ ಇರ್ತೀವಿ, ಸೊ ಈ ತರ ಬರ್ಬೇಕು ಅಂತ. ಯಾವತ್ತು ಆಗ್ಲಿ ಬೇಸಿಕ್ ಕಾರ್ಪೆಂಟರ್ಸ್ ಇರ್ತಾರಲ್ಲ, ಅವ್ರು ತುಂಬಾ ನಾಲೆಜ್ ಇರ್ಬೇಕು ಅವರಿಗೆ, ಹೈಲಿ. ಮತ್ತೆ ರವಿ ಇಸ್ ತುಂಬಾ ಹೈಲಿ ನಾಲೆಡ್ಜ್ ಪರ್ಸನ್ಸ್ ಅಂತ ಹೇಳಿ, ಹೈಲಿ ನಾಲೆಡ್ಜ್ ಪರ್ಸನ್ಸ್. ಓಕೆ, ಅಲ್ಲಿ ಕೊಟ್ರೆ ಅದ್ರ ಆಗುವಾಗುಗಳು ಏನಾಗ್ಬೋದು, ಇಲ್ಲಿ ಕೊಟ್ರೆ ಈಗ ಬರುತ್ತೆ ಸರ್, ಇದು ಕೊಡೋದು ಬೇಡ, ಇದಿರುತ್ತೆ, ಡಿಸೈನ್ ಇರ್ಬೋದು. ಅದಾದ್ರೂ ಇವ್ರು ಏನು ಡಿಸೈನ್ ಮಾಡಿದ್ರು ಅದೇ ತರ ಅವರು ಮಾಡ್ಕೊಟ್ಟಿದ್ದಾರೆ, ಪ್ರತಿಬಿಂಬಿಸಿದ್ದಾರೆ. ಅದು ಚೆನ್ನಾಗಿ ಪ್ರತಿಬಿಂಬಿಸ್ಬಿಟ್ಟಿದ್ದಾರೆ. ನೀವು ಏನು 3D ಡಿಸೈನ್ ಮಾಡಿದೀರಾ ಅದನ್ನ ಆಕ್ಚುಲ್ ಆಗಿ ಔಟ್ಪುಟ್ ಕೊಟ್ರ ಆಮೇಲೆ ಔಟ್ಪುಟ್ ಆಗುತ್ತೆ. ಇಲ್ಲಿ ಕೊಟ್ಟಾಗ ಇಲ್ಲಿ ಇದ್ರದ್ದು ಏನು ಸ್ವಲ್ಪ ಮೈನ್ಯೂಟ್ ಏನಾರ ಇದ್ರೆ ಇದು ಕರೆಕ್ಷನ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ. ನಿಜವಾಗ್ಲೂ ಆದ ಇವರು ಸ್ಪೇಷಿಯಸ್ ಸ್ಟುಡಿಯೋಗೆ ರವಿ ಅಂತ ಕಾರ್ಪೆಂಟರ್ ಅವರು ಇದು ವರದಾನ ಅಂತ ಕಲಶಪ್ರಾಯ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಸರ್ ನೀವು. ಆಮೇಲೆ ಇದು ಫೈನಲ್ ಆಗಿ ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ, ಫ್ಯಾಮಿಲಿ ಅವರು ಏನ್ ಡಿಸೈನ್ ಮಾಡಿದ್ದೀರಾ, ಇವತ್ತು ಔಟ್ಪುಟ್ ಎಲ್ಲ ಕರೆಕ್ಟ್ ಆಗಿ ಬಂದಿದ್ಯಾ ಸರ್? ಸರಿ ಬಂದಿದ್ಯಾ ಮೇಡಮ್? ನೀವ್ ಹೇಳಿ, ಚೆನ್ನಾಗಿ ಬಂದಿದ್ಯಾ ಸರ್? ನಿಮ್ಗೆ ಖುಷಿ ಆಗಿದ್ಯಾ? ಖುಷಿ ಆಗಿದೆ. ಆಮೇಲೆ ಇನ್ನೊಂದು ಖುಷಿನೋ ಓಕೆ, ವರ್ತ್ ಅನ್ನೋದೊಂದಿರುತ್ತೆ. ನಾವು ₹1 ಖರ್ಚು ಮಾಡಿದ್ರು ವರ್ತ್ ಇರ್ಬೇಕು. ಇವತ್ತು ನೀವು ಹಾಕಿರೋ ಬಂಡವಾಳ ವರ್ತ್ ಇದೆಯಾ ಸರ್ ನಿಮ್ಗೆ? ಖಂಡಿತ ವರ್ತ್ ಇದೆ ಅಂತ ಹೇಳ್ತೀರಾ? ನೀವ್ ಹೇಳಿ ಮೇಡಮ್. ಖುಷಿ ಇದೆ, ನಾವು ಅನ್ಕೊಂಡಾಗ ಬಂದಿದೆಯಲ್ಲ. ಆಮೇಲೆ ಮನೆ ಓಪನಿಂಗ್ ಟೈಮ್ ಅಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಕೇಳಿದ್ರು ನಮ್ಮಲ್ಲಿ ಎಲ್ಲ, ಯಾರು ಮಾಡಿದ್ದು ಇದು ವುಡ್ ವರ್ಕ್ ಅಂತ ಕೇಳಿದ್ರು. ನಿಮ್ಮ ಹತ್ರ ಜಾಸ್ತಿ ಕೇಳಿರ್ತಾರೆ, ಎಲ್ಲ ಕೇಳಿದ್ರು. ನನ್ನ ರೆಕಮೆಂಡ್ ಮಾಡಿದ್ರೆ ಸ್ಪೆಷಲ್ ಸ್ಟುಡಿಯೋಸ್ ಬಗ್ಗೆ ಯಾರಿಗಾದ್ರು ಹೇಳಿದ್ವಿ, ಈ ತರ ಕಂಪ್ನಿ ಕೊಟ್ಟಿದ್ವಿ ಅಂತ ಹೇಳಿದೆ. ಎಲ್ಲರಿಗೂ ರೆಕಮೆಂಡ್ ಮಾಡಿದ್ರೆ ನೀವು ಹೇಳಿದ್ರೆ ಸರ್ ಯಾರಿಗಾದ್ರು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ? ನೀವು ಸರ್ ಫ್ರೆಂಡ್ಸ್ ಜೊತೆ ವುಡ್ ವರ್ಕ್ ಇನ್ಫ್ಯಾಕ್ಟ್ ನಾನು ನಿಮ್ಗೆ 2 ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ, ಡಿಸೈನಿಂಗ್ ಫೇಸ್ ಅಲ್ಲಿ ಬರುತ್ತೆ, ಬಟ್ ಯೂಸಿಬಿಲಿಟಿ ಸಿನಾರಿಯೋ ಬೇರೆ ಇರುತ್ತೆ. ಈಗ ನನ್ನ ರೂಮ್ ಅಲ್ಲಿ ನಾನು ಎದ್ದು ಬಂದು ನಿಂತ್ರೆ ಅಮ್ಮ ಕೆಳಗಡೆ ಇರ್ತಾರೆ, ನನ್ನ ರೂಮ್ ಇಂದ ನೀಟಾಗಿ ಕಿಚನ್ಗೆ ಕಾಣಿಸ್ಬೇಕು. ಈಗ ಆಬ್ವಿಯಸ್ಲಿ ನಾವೆಲ್ಲ ಹುಡುಗರೆಲ್ಲ ಅಮ್ಮ ಇದಲ್ಲಿದೆ ಅಮ್ಮನ ತಿಂಡಿ ಎಲ್ಲ ರೆಡಿ ಆದ್ರೆ ಅಲ್ಲಿಂದ ನೀಟಾಗಿ ಕರಿಬಹುದು. ಸೊ ಆ ಯೂಸಿಬಿಲಿಟಿ ಕೇಸು ಏಸ್ಥೆಟಿಕ್ಸ್ ಜೊತೆ ಮ್ಯಾಚ್ ಆಗ್ತಾ ಇದೆ ಅಲ್ವಾ? ಯೂಸ್ ಆಗ್ಬೇಕು. ನಾವೇನೋ ಇನ್ಸ್ಟಾದಲ್ಲಿ ನೋಡ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತೀವಿ, ಬಟ್ ಮಾಡಿದಾಗ ಯೂಸ್ ಆಗ್ಬೇಕು. ಅದು ಆ ಯೂಸಬಿಲಿಟಿ ಇದೆ ಅಲ್ವಾ? ಹಾಗಾದ್ರೆ ನಮ್ಮ ಸ್ಪೇಷಲ್ ಸ್ಟುಡಿಯೋಗೆ ಒಂದು ತಮ್ಸ್ ಕೊಟ್ಬೋದೇ ಇಲ್ರಿ? ಖಂಡಿತ ಕೊಟ್ಬಿಡಿ ಹಾಗಾದ್ರೆ ಒಂದು ತಮ್ಸ್. ಸೂಪರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಭಾರ್ಗವ್ ಅವ್ರದ್ದು ಏನಾಗುತ್ತೆ ಅಂತಂದ್ರೆ, ನಾವ್ ಏನ್ ಹೇಳ್ತೀವಿ ಅದನ್ನ ಸಡನ್ ಆಗಿ ಕ್ಯಾಚ್ ಮಾಡ್ಕೊಳ್ತಾರೆ. ಕ್ಯಾಚಿಂಗ್ ಮಾಡೋದು ಇನ್ಪುಟ್ ಹೌದು. ನಾವ್ ಹೇಳೋದು ಭಾರ್ಗವ್ ಅವ್ರಿಗೂ ಕ್ಯಾಚ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನಮ್ಮ ಮನಸ್ಸು ಏನು ಅವ್ರಿಗೆ ಕೇಳ್ತಾ ಇದಾರೆ ಅಂತ ಕ್ಯಾಚ್ ಮಾಡೋದಿದೆಯಲ್ಲ, ಫಸ್ಟ್ ಅವ್ರು ಕ್ಯಾಚ್ ಮಾಡ್ಕೊಂಡು ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಸರ್ ಅದ್ ಹಂಗಾಗಲ್ಲ ಹಿಂಗಾಗಲ್ಲ ಅದ್ರಲ್ಲಿ ನೆಗೆಟಿವ್ ಪಾಯಿಂಟ್ ಬಂದ್ಬಿಡುತ್ತೆ. ಇವ್ರು ಏನ್ ಕಸ್ಟಮರ್ಗೆ ಏನ್ ಬೇಕೋ ಅದನ್ನ ಕ್ಯಾಚ್ ಮಾಡ್ಕೋಬೇಕು. ಕ್ಯಾಚ್ ಪೂರ್ತಿ ಇದು ಮಾಡಿ ಅವರ ಡಿಸೈನರ್ಗೆ ಹೇಳಿ, ನೋಡಮ್ಮ ಹಿಂಗುತ್ತೆ. ಅವ್ರ ಡಿಸೈನರ್ ಎಕ್ಸಲೆಂಟ್. ನಿಜವಾಗ್ಲು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾರು ಡಿಸೈನರ್? ಶ್ರೇಯಾ ಮೇಡಮ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಖಂಡಿತ ಶ್ರೇಯಾ ಮೇಡಮ್ ಅವ್ರಿಗೆ ಒಂದು ಥ್ಯಾಂಕ್ಸ್. ಈಗ ಎಷ್ಟೊಂದು ಜನ ಇಂಟೀರಿಯರ್ ಸ್ಟುಡಿಯೋದಲ್ಲಿ ಆಲ್ಮೋಸ್ಟ್ ಫ್ಯಾನ್ಸಿ ಸೇಲ್ಸ್ ಔಟ್ಬೌಂಡ್ ಕ್ಲೈಂಟ್ ಜೊತೆ ಫಾಲೋ ಅಪ್ ಮಾಡಿ ಹಂಗೆ ಹಿಂಗೆ ಹೇಳ್ತಾರೆ. ಬಟ್ ಭಾರ್ಗವ್ ಅವ್ರದ್ದು ಡಿಫ್ರೆಂಟ್ ಏನಂದ್ರೆ, ಹಿಲ್ ಬಿ ಗೆಟಿಂಗ್ ದಿ ಬ್ಯಾಕ್ ಗ್ರೌಂಡ್ ವರ್ಕ್ ಡನ್. ನಮ್ಗೆ ಯಾವ ಮೆಟೀರಿಯಲ್ ಬೇಕು, ಏನೇನ್ ಟೈಮ್ ಬೇಕು, ಯಾವಾಗ ಡೆಲಿವರ್ ಮಾಡಬೇಕು, ಹೀಸ್ ಡೂಯಿಂಗ್ ದಿ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ವರ್ಕ್. ಈಗ ಫಾರ್ ಎಕ್ಸಾಂಪಲ್ ನಾವು ಸೇಲ್ಸ್ ಅವ್ರಿಗೆ ಒಂದ್ ಹೇಳಿರ್ತೀವಿ, ಸರ್ ನಂಗೆ ಈ ತರ ಬೇಕು ಅಂತ. ಬ್ಯಾಕ್ ಗ್ರೌಂಡ್ ಪ್ರೊಕ್ಯೂರ್ಮೆಂಟ್ ಮಾಡೋರು ಬೇರೆ ತಗೊಂಡಿರ್ತಾರೆ, ಮಿಸ್ ಮ್ಯಾಚ್ ಆಗುತ್ತೆ. ಬಟ್ ಭಾರ್ಗವ್ ಅವ್ರ ಸಿನಾರಿಯೋ ಹೆಂಗಂದ್ರೆ,
90% ಆಫ್ ದಿ ಟೈಮ್ ಹೀಸ್ ವರ್ಕಿಂಗ್ ಆನ್ ದಿ ಪ್ರಾಡಕ್ಟ್ಸ್, ಯಾವ ಕ್ವಾಲಿಟಿ ಪ್ರಾಡಕ್ಟ್ಸ್, ಯಾವ ಲ್ಯಾಮಿನೇಟ್ಸ್, ಯಾವ ಗ್ಲಾಸ್ ಯಾವ ಥರ ಡೆಲಿವರ್ ಮಾಡ್ಬೇಕನ್ನೋದು ಅವ್ರು ಕಂಪ್ಲೀಟ್ ಅದು ವರ್ಕ್ ಮಾಡ್ತಿರ್ತಾರೆ. ಸೊ ನಾವು ಡೈರೆಕ್ಟಾಗಿ ಅವ್ರಿಗೆ ಹೇಳೋದು, ಅವ್ರ ಕ್ಲಾರಿಟಿ ತಗೊಂಡು ನಮ್ಗೆ ಏನು ಬೇಕೋ ಅದೇ ಪ್ರೊಡ್ಯೂಸ್ ಮಾಡ್ತಾರೆ. ಆನ್ ಪೇಪರ್ ಇರೋದು ಅದೇ ಬರಬೇಕು, ಆ ಥರನೇ ಮಾಡ್ತಾರೆ. ಕೆಲವೊಂದೆಲ್ಲ ನಾವು ಸೆಲೆಕ್ಟ್ ಮಾಡೋ ಟೈಮಲ್ಲಿ ನಮ್ಗೂ ಗೊತ್ತಿರಲ್ಲ, ಇದೆಲ್ಲ ಅವರೇ ಹೊಸದಾಗಿ ಹೇಳಿದ್ರು ನಮ್ಗದೆಲ್ಲ. ನಮ್ಗದು ಗೊತ್ತೇ ಇರ್ಲಿಲ್ಲ, ಅದು ಇದೆ ಅಂತಾನೆ ನಾವು ನೋಡಿಲ್ಲ. ಅದನ್ನು ಹುಡುಕು ನೋಡಿ ಇದು ಚೆನ್ನಾಗಿ ಕಾಣುತ್ತೆ. ಮತ್ತೆ ಕೆಲವೆಲ್ಲ ಅವರು ಕೂಡ ನಮ್ಗೆ ಸಜೆಷನ್ ಕೊಟ್ಟರು. ಸೊ ಟ್ರೆಂಡಿಂಗ್ ಪ್ರಾಡಕ್ಟ್ ಎಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಅಲ್ವಾ? ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡಿರ್ತೀವಿ, ಅದನ್ನ ನೋಡ್ತಾ ಇದ್ವಿ, ಹೊಸದಾಗಿ ಬಂದಿದೆ, ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕೂಡ ಇರೋದನ್ನ ಕಾಪಿ ಮಾಡೋದು, ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೆಲವೆಲ್ಲ ಸಜೆಷನ್ ಕೊಟ್ಟರು. ಸಜೆಷನ್ಸ್ ಕೊಟ್ಟಿದ್ದಾರೆ. ಸೂಪರ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಮೇಲ್ಗಡೆ ಇದೀವಿ, ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ಏನ್ ಮಾಡಿದ್ದೀರಾ ಸರ್? ಇಲ್ಲಿ ಸರ್ ಇದು ಬಂದು ಸನ್ಸ್ ಬೆಡ್ರೂಮ್. ಹಾ. ಸೊ ಇಲ್ಲಿ ಆಕ್ಚುಲಿ ವುಡನ್ ಫ್ಲೋರಿಂಗ್ ಮಾಡಿಸ್ಕೊಂಡಿರೋ ಕ್ಲೈಂಟ್. ಓಕೆ. ಸೊ ಇಲ್ಲಿ ಬಂದು ಬುಕ್ ಶೆಲ್ಫ್ ಸರ್. ಸೊ ಎರಡು ಕಡೆ ಸೈಡಲ್ಲಿ ಬುಕ್ ಶೆಲ್ಫ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಆ ಬೀಮ್ ಇತ್ತಲ್ಲ, ಆ ಬೀಮ್ಗೆ ಬುಕ್ ಶೆಲ್ಫ್ಸ್ ಈ ತರ ಮಾಡ್ಕೊಂಡಿದ್ದಾರೆ ಯೂನಿಕ್ ಆಗಿ. ಇದು ತಡೆಯುತ್ತಾ ಸರ್? ತಡೆಯುತ್ತೆ ಸರ್, ಹೌದು. ನಾವು ಶೆಲ್ಫ್ ರೋಡ್ ಹಾಕಿ ಫಿಕ್ಸ್ ಮಾಡಿರ್ತೇವೆ, 100% ತಡೆಯುತ್ತೆ. ಓಕೆ. ಸೊ ಅದು ಸೈಡ್ ಟೇಬಲ್ ಮಾಡ್ಕೊಂಡಿಲ್ಲ ಸರ್, ಈ ಲಾಸ್ಟ್ ಶೆಲ್ಫ್ ಹಂಗೆ ಯೂಸ್ ಮಾಡ್ಕೋಬಹುದು ಅಲ್ವಾ? ಓ, ಆ ಲಾಸ್ಟ್ ಶೆಲ್ಫ್ ಹಾಗೆ ಯೂಸ್ ಮಾಡ್ಕೋಬಹುದು, ಮೇಲ್ಗಡೆ ಬುಕ್ಸ್ ಇಟ್ಕೋಬಹುದು. ಓಕೆ. ಸೊ ಬಿಕಾಸ್ ಬೀಮ್ ಅಡ್ಡ ಬಂದಿರೋದ್ರಿಂದ ಸೈಡ್ ಟೇಬಲ್ ಹಾಕಕ್ಕೂ ಈ ಕಡೆ ಇದು ಕೂಡ ಬಂದಿದೆ ಅಲ್ವಾ? ಹಾ ಸರ್, ಇದು ಕಾಟ್ ಬಂದು ತುಂಬಾ ದೊಡ್ಡದು, 7x7 ಸರ್. ಇದು ಒಂಥರ ಕಿಂಗ್ ಸೈಜ್ ಅಲ್ವಾ? ಕ್ಲೈಂಟ್ ಆಕ್ಚುಲಿ ಸ್ವಲ್ಪ ಉದ್ದ ಇದ್ದಾರೆ, ಅದರಿಂದ ಕಿಂಗ್ ಸೈಜ್ ಗಿಂತ ಹಾಫ್ ಫೀಟ್ ಜಾಸ್ತಿ ಇದೆ ಸರ್. ಇನ್ನೂ ಜಾಸ್ತಿ ಇದೆಯಾ? ಇನ್ನೂ ಜಾಸ್ತಿ ಇದೆ. ಇದು ಹೈಡ್ರಾಲಿಕ್ ಹೈಡ್ರಾಲಿಕ್ ಸರ್. ಐತಿ ಸರ್ ಇದು. ಈಸಿ ಆಪರೇಟ್ ಮಾಡ್ಬೋದಲ್ವಾ? ಹೌದು ಸರ್. 200 kgs ಕೊಟ್ಟಿದ್ದೀವಿ ಕೆಪಾಸಿಟಿ. 200 kgs. ಹೌದು ಸರ್. ಓಕೆ. ಇದು ಯಾವ್ದು ಯೂಸ್ ಮಾಡಿರ್ತೀರಾ ನೀವು ಅಪ್ಲಿಫ್ಟರ್ ಎಲ್ಲ? ಸರ್ ಇದರಲ್ಲಿ 3 ಬ್ರ್ಯಾಂಡ್ ಇದೆ, ಹಾಫ್ಲೈ, ಪೆಗ್ಲರ್, ಎಪ್ಕೋ 3 ಇದೆ. ಡಿಪೆಂಡಿಂಗ್ ಆನ್ ವೆಯ್ಟ್ ನಾವು ನಮ್ಗೆ ಏನ್ ಗೇಜ್ ಸಿಗುತ್ತಲ್ಲ, ಸೊ ಅದ್ರ ಪ್ರಕಾರ ತಗೋತೀವಿ ಸರ್. ಅದ್ರ ಪ್ರಕಾರ ಇಲ್ಲಿ ಬಂದು ತಗೊಂಡಿರೋದು ಪೆಗ್ಲರ್. ಇದು ಪೆಡ್ಲರಾ? ಹೌದು ಸರ್. ಓಕೆ. ಇದು ರೆಡಿ. ಬೆಡ್ ಹಾಕಿದ್ರೆ ಇನ್ನೂ ಈಸಿ ಆಗುತ್ತೆ. ಇನ್ನೂ ಈಸಿ ಆಗುತ್ತಲ್ವಾ ಇದು? ಸರ್ ಇಲ್ಲಿ ಒಳಗಡೆ ಸರ್ ಇದು ಬಂದು ವಾಕ್ ಇನ್ ವಾರ್ಡ್ರೋಬ್ ಆಕ್ಚುಲಿ. ಸೊ ಇದು ಬಂದು ಲ್ಯಾಕೆಡ್ ಗ್ಲಾಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೀವಿ. ಕಂಪ್ಲೀಟ್ ಲ್ಯಾಕೆಡ್. ಈ ಸೈಜ್ ಏನಿದೆ ವಾರ್ಡ್ರೋಬ್? 7x7 ಸರ್. 7x7. ಸೊ ಇದು ಯೂನಿಕ್ ಸರ್ ಆಕ್ಚುಲಿ. ಸೊ ಒಳಗಡೆ ವುಡನ್ ಕಲರ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಇಲ್ಲೊಂದು ಟ್ರೌಸರ್ ಪುಲ್ ಔಟ್ ಕೊಟ್ಟಿದ್ದೀವಿ. ಇದು ಆಕ್ಸೆಸರಿ, ಎಕ್ಸ್ಟ್ರಾ ಆಕ್ಸೆಸರಿ. ಆಕ್ಸೆಸರೀಸ್ ಅಲ್ವಾ ಇದು? ಕಂಪ್ಲೀಟ್ ವುಡನ್ ಫಿನಿಶ್ ಕೊಟ್ಟಿದ್ದೀವಿ. ಓಕೆ. ಸೊ ಮತ್ತೆ ನಾರ್ಮಲ್ ಹ್ಯಾಂಗರ್, ಸೈಡ್ ಅಲ್ಲಿ ಪ್ರೊಫೈಲ್ ರೈಟ್ಸ್ ರನ್ ಆಗಿದೆ. ಸೊ ಯು ಶೇಪ್ ರನ್ ಆಗಿದೆ ಸರ್. ಓಕೆ. ಯು ಶೇಪ್ ತಗೊಂಡಿದ್ದೀವಿ. ಆ ಕಡೆ ಈ ಕಡೆನೂ ಸೇಮ್ ಕವರ್ ಆಗಿದೆ. ಇಲ್ಲಿ ಟಿ ಶರ್ಟ್ಗೆ ಅಂತ ಸೆಪರೇಟ್ ಆಗಿ ಸೆಕ್ಷನ್, ಟಿ ಶರ್ಟ್ ಸೆಕ್ಷನ್, ಈ ಕಡೆ ಇಲ್ಲಿ ಹ್ಯಾಂಗಿಂಗ್, ಮತ್ತೆ ಕೆಳಗಡೆ ಬಂದು 2 ಡ್ರಾಸ್ ಸರ್. ಓಕೆ. ಸೊ ಲಾಕ್ಸ್ ಬಂದು ಹಾಫ್ ಲೈ ಯೂಸ್ ಮಾಡಿದೀವಿ ಇಲ್ಲಿ. ಹಾಫ್ ಲೈನ್ ಇಲ್ಲಿ? ಹೌದು ಸರ್. ಕೆಳಗಡೆ ಮತ್ತೆ ಒಂದು ಓಪನ್ ಸೆಕ್ಷನ್, ಬ್ಯಾಗ್ಸ್ ಏನಾದ್ರು ಇಟ್ಕೊಳ್ಳೋಕೆ. ಓಕೆ ಓಕೆ ಓಕೆ. ಅದ್ರ ಕೆಳಗಡೆ ಮತ್ತೆ ಡ್ರಾಸ್ ಕೊಟ್ಟಿದ್ದೀವಿ. ಕೆಳಗಡೆ ಒಂದು ಡ್ರಾವರ್. ಹೌದು. ಈ ಸ್ಲೈಡಿಂಗ್ ಚಾನಲ್ ಎಲ್ಲ ಯಾವ್ದು ಸರ್? ಸರ್ ಇದೆಲ್ಲ ಆಕ್ಚುಲಿ ಇಲ್ಲ, ಫ್ಲೋರ್ ಟು ಸೀಲಿಂಗ್. ಅವ್ರದ್ದು ಸಪರೇಟ್ ವೆಂಡರ್ ಇದ್ದಾರೆ. ಸೊ ಅವರು ಯೂಶಲಿ ಪೆಗ್ಲರ್ ಇಲ್ಲ ಅಂದ್ರೆ ಅರಿಸ್ಟೋ ತರ ಯೂಸ್ ಮಾಡ್ತಾರೆ. ಸರ್ ಇದಕ್ಕೆ ಲಾಫ್ಟ್ ಯಾಕೆ ಮಾಡಿಲ್ಲ ಸರ್? ಇದು ಅವ್ರು ಇಷ್ಟೇ ಸಾಕು ಅಂತ. ಸಾಕಂತ ಯಾಕಂದ್ರೆ ಈ ಕಡೆ ನೀವು ನೋಡಿದ್ರೆ ಡ್ರೆಸ್ಸಿಂಗ್ ಟೇಬಲ್ ಯೂನಿಕ್ ಆಗಿ ಈ ಕಡೆ ಒಂದು ಆಪ್ಷನ್ ಇದೆ. ಸೊ ಇದು ಹೆಂಗೆ ಬೆಂಡ್ ಮಾಡಿದೀವಿ ಸರ್, ನೀವು ರಾಡೇ ಬೆಂಡ್ ಮಾಡ್ಸಿದ್ರೆ. ರಾಡೇ ಬೆಂಡ್ ಮಾಡಿಸ್ಬಿಟ್ಟಿದ್ದೀರಾ? ಓಕೆ. ಅದಾದ್ಮೇಲೆ ಇಲ್ಲಿ ಶಟರ್ಸ್ ನೋಡಿದ್ರೆ ಇದು ಕರ್ವ್ ಅಲ್ಲಿ ಇದೆ. ಇದು ಕರ್ವ್ ಅಲ್ಲಿ ಇದೆ. ಇದು ಹೆಂಗ್ ಮಾಡಿದ್ರಿ? ಇದು ಕರ್ವ್ ಇದು ಕೈಯಲ್ಲಿ ಮಾಡಿರೋದು ಸರ್. ಇದು ಆಕ್ಚುಲಿ ಹ್ಯಾಂಡಲ್ ಮಾಡಿರೋದಾ? ಸೊ ಹಿಂಗೆ ಕಟ್ ಮಾಡ್ಕೊಂಡು ಆರ್ಚ್ ಡಿಸೈನ್ ಅಲ್ಲಿ ಇದನ್ನ ಇಲ್ಲಿ ಸೈಟ್ ಅಲ್ಲೇ ಮಾಡಿರೋದು. ಯೂಶಲಿ ಕಂಪ್ಲೀಟ್ಲಿ ಫ್ಯಾಕ್ಟರಿ ಫಿನಿಶ್ ಇರುತ್ತೆ. ಇದೊಂದು ಕೈಯಲ್ಲಿ ಮಾಡಿದೀವಿ. ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸ್ಪೇಸ್ ಯುಟಿಲೈಸ್ ಆಗಿದೆ. ಸೊ ಯೂನಿಕ್ ಆಗಿದೆ ಸರ್. ನಾರ್ಮಲ್ ಡ್ರೆಸ್ಸಿಂಗ್ ಟೇಬಲ್ ಗಿಂತ ಇದು ಆಕ್ಚುಲಿ ಡ್ರೆಸ್ಸಿಂಗ್ ಟೇಬಲ್ ಬಂದು ಡೈಲಿ ಬಟ್ಟೆ ಏನ್ ಯೂಸ್ ಮಾಡ್ತಾರಲ್ಲ ಅದನ್ನ ಹ್ಯಾಂಗ್ ಮಾಡ್ಕೊಳಕ್ಕೆ. ಈ ಕಡೆ ಮತ್ತೆ ಓಪನ್ ಶೆಲ್ಫ್, ಮತ್ತೆ ಅಡ್ಜಸ್ಟೇಬಲ್ ಅಲ್ವಾ ಅದು? ಇಲ್ಲಿ ಓಪನ್ ಸೆಕ್ಷನ್ ಕೊಟ್ಟಿದೀವಿ. ಏನಕ್ಕಂದ್ರೆ ಹಿಂಗ್ ಬಂದಿದ ತಕ್ಷಣ ಕೈ ಹಿಂಗ್ ಹಾಕ್ಬೋದಲ್ಲ, ಹಿಂಗ್ ಏನಾದ್ರು ಅಡ್ಡ ಬಂತು ಅಂದ್ರೆ ಆಗಲ್ಲ, ಆಗಕ್ಕಾಗೋದಿಲ್ಲ. ಓಪನ್ ಮಾಡ್ಕೊಂಡು ಹಿಂಗ್ ಬಂದಿದ ತಕ್ಷಣ ಕೈ ಆನ್ ಮಾಡ್ಕೊಂಡು ಒಳಗಡೆ ಮೊಬೈಲ್ ಚಾರ್ಜಿಂಗ್ ಅಲ್ಲೇ ಇಡ್ಬೋದು. ಸೊ ಅದ್ರ ಜೊತೆಗೆ ಶೆಲ್ಫ್, ಈ ಕಡೆ ಓಪನ್ ಶೆಲ್ಫ್, ಈ ಕಡೆ ಓಪನ್ ಶೆಲ್ಫ್, ಡೈಲಿ ಏನ್ ಐಟಮ್ಸ್ ಯೂಸ್ ಮಾಡ್ತೀವಲ್ಲ ಅದು ಕಡೆ ಮತ್ತೆ 2 ಡ್ರಾವರ್ ಕೊಟ್ಟಿದ್ದೀರಾ. ಇದಕ್ಕೂ ಯೂನಿಕ್ ನಾಬ್ ಬಂದಿದೆ ಅಲ್ವಾ? ಇದು ಎಲ್ಲ ಕಡೆ ನಾವು ರೋಸ್ ಗೋಲ್ಡ್ ಅಲ್ಲಿ ಕೆಳಗಡೆ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಹೌದು ಹೌದು ಹೌದು. ಇಲ್ಲಿ ಇದು ಕೊಟ್ಟಿದೆ ಸರ್, ಕೊಟ್ಟಿರುವಂತದ್ದು ಚೆನ್ನಾಗಿದೆ. ಸೊ ಇದು ಆಕ್ಚುಲಿ ಡಿಸೈನ್ ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ಮಾಡಿದ್ದೀವಿ. ಹೌದು ಹೌದು. ಈ ಕರ್ವಿಂಗ್ ಮಾಡಿರೋದೇ ನನಗೆ ಆಶ್ಚರ್ಯ ಅನಿಸ್ತು. ಇದು ಮತ್ತೆ ಈ ರಾಡ್ ಕೂಡ ಕರ್ವ್ ಮಾಡಿಬಿಟ್ಟಿದೆ. ಹಂಗೆ ಕರ್ವ್ ಮಾಡಿ ಇದಾಕಿರೋದು ಸರ್. ಮನೆ ನೋಡ್ಕೊಂಡ್ ಬಂದ್ವಿ, ಫ್ಯಾಮಿಲಿ ಕೂಡ ಚೆನ್ನಾಗಿ ಮಾತಾಡಿದ್ರು ನಿಮ್ಮ ಬಗ್ಗೆನೇ, ತುಂಬಾ ಜಾಸ್ತಿನೇ ಮಾತಾಡ್ಬಿಟ್ರು ಅಂತ ಹೇಳ್ಬೋದು. ಒಳ್ಳೆ ಇನ್ಪುಟ್ ಕೊಟ್ಟಿದ್ದಾರೆ ಸರ್. ಈ ಮನೆ ಬಜೆಟ್ ಎಷ್ಟಾಯ್ತು ಸರ್? ಸರ್ ಇದು ಆಕ್ಚುಲಿ ಬಂದು 8 lakhs ಪ್ಲಸ್ ಟ್ಯಾಕ್ಸಸ್ ಆಗಿ GST ಆಗಿರೋದು. ಸೊ ಪ್ಲಾಟಿನಂ ಪ್ಯಾಕೇಜ್ ಸರ್. ಪ್ಲಾಟಿನಂ ಪ್ಯಾಕೇಜ್
ಎಕ್ಸಾಕ್ಟ್ ಆಗಿ ನಾವೇನು ಪ್ಲಾಟಿನಮ್ ಪ್ಯಾಕೇಜ್ ಪ್ರಿಪೇರ್ ಮಾಡಿದಲ್ಲ ಅದರದ್ದು ರೆಪ್ಲಿಕಾ ಸರ್ ಇದು. ಓಕೆ, ಪ್ಲಾಟಿನಮ್ 6 lakh ಬರುತ್ತೆ ನೀವು 599. ಬಿಕಾಸ್ ಇದು ಮನೆ ದೊಡ್ಡದಿಲ್ಲ ಸರ್, ಸೊ ಎಕ್ಸ್ಟ್ರಾ ಮೆಜರ್ಮೆಂಟ್ಸ್ ಏನ್ ಬರುತ್ತೆ ಅದಕ್ಕೆ ಎಕ್ಸ್ಟ್ರಾ ಆಡ್ ಆನ್ ಮಾಡ್ತಾ ಹೋಗ್ತೀರಾ ನೀವು. ನಿಮ್ಮ ಪ್ಯಾಕೇಜಸ್ ಬಗ್ಗೆ ಹೇಳ್ಬಿಡಿ ಸರ್. ಅಶೋರ್ ಸರ್, ನಮ್ದು 2.99 lakhs ಪ್ಲಸ್ GST ಇಂದ ಸ್ಟಾರ್ಟ್ ಆಗುತ್ತೆ. ಅದು ಬಂದು ಸ್ಟ್ಯಾಂಡರ್ಡ್ ಪ್ಯಾಕೇಜ್. ಅದಾದ್ಮೇಲೆ ಪ್ರೀಮಿಯಂ 3.99 lakhs ಪ್ಲಸ್ ಟ್ಯಾಕ್ಸಸ್. ಮತ್ತೆ ಲಾಸ್ಟ್ ಒನ್ ಬಂದು ಪ್ಲಾಟಿನಮ್ ಪ್ಯಾಕೇಜ್ 5.99 lakhs ಪ್ಲಸ್ GST. ಸೊ ಇದೆಲ್ಲ ಬಂದು 2 BHK ಗೆ ಸರ್. 2 BHK ಗೆ 3 BHK ಇದ್ರೆ 4 BHK ಇದ್ರೆ ಕಸ್ಟಮೈಸ್ ಆಗ್ತಾ ಹೋಗುತ್ತೆ ಇದ್ರೆ ಸರ್. ಹೌದು, ಆಡ್ ಆನ್ ಆಗ್ತಾ ಹೋಗುತ್ತೆ. ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಕೊಂಡಿಲ್ಲ ಸರ್, ಬಿಕಾಸ್ ಡಿಸೈನಿಂಗ್ ಟೈಮ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಲೈಕ್ ಎಷ್ಟು ಮೆಜರ್ಮೆಂಟ್ಸ್ ಕವರ್ ಆಗುತ್ತೆ ಏನಂತ. ಸೊ ಎಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ. ಓಕೆ, ಸೊ ಅಲ್ಲಿಂದ ನಮ್ಗೇನು ಸೊ ಕ್ಲೈಂಟ್ಗೂ ಈಸಿಯಾಗಿ ಅರ್ಥ ಆಗುತ್ತೆ ಎಷ್ಟು ಮೆಜರ್ಮೆಂಟ್ಸ್ ಬರುತ್ತೆ, ಯಾವ ಮೆಜರ್ಮೆಂಟ್. ಇವಾಗ ಎಕ್ಸಾಂಪಲ್ ಈ ಟಿವಿ ಯೂನಿಟ್ ಅಂದ್ರೆ ಇದಕ್ಕೆ ಎಷ್ಟು ಕವರ್ ಆಗಿದೆ, ಸೊ ನೆಸೆಸಿಟಿ ಇದೆಯಾ ಇಲ್ವಾ ಅಂತ ಅವರೆಲ್ಲ ಇದು ಮಾಡ್ಕೋಬಹುದು. ಪೇಮೆಂಟ್ ಸ್ಲ್ಯಾಬ್ಸ್ ಹೇಳಿ ಹೆಂಗ್ ಮಾಡ್ಬೇಕು ನಾವು ನಿಮಗೆ ಸೊ ಪೇಮೆಂಟ್? ಯೂಶಲಿ ಇನಿಷಿಯಲಿ 50,000 ಅಡ್ವಾನ್ಸ್ ಪೇ ಮಾಡಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ 3D ಡಿಸೈನ್. ಅದಾದ್ಮೇಲೆ ಸ್ಲ್ಯಾಬ್ಸ್ ಇರುತ್ತೆ ಸರ್, 3 ಸ್ಲ್ಯಾಬ್ಸ್ ಅಲ್ಲಿ ಪೇಮೆಂಟ್ ಕಲೆಕ್ಟ್ ಮಾಡ್ಕೋತೀವಿ. 3 ಸ್ಲ್ಯಾಬ್ಸ್ ಅಲ್ಲಿ. ಹೌದು ಸರ್. ಆಮೇಲೆ ನೀವು ಹೇಳಿದ್ರೆ ಬೇಸಿಕಲಿ 50,000 ಕೊಟ್ಟು ಸ್ಟಾರ್ಟಿಂಗ್ ಬರಬೇಕು. ಯಾವ ಹಂತದಲ್ಲಿ ಬರಬೇಕು ನಿಮ್ಮ ಹತ್ರ ಸರ್? ಯೂಶಲಿ ಇವಾಗ ಮನೆ ಕಟ್ಟೋರಾದ್ರೆ ನಮಗೆ ಪ್ಲಾಸ್ಟಿಂಗ್ ಮುಂಚೆ ಬಂದ್ರೆ ಎಲೆಕ್ಟ್ರಿಕಲ್ ಪಾಯಿಂಟ್, ಈ ತರ ಇಂಡಿವಿಜುವಲ್ ಮನೆ ಆದ್ರೆ ಎಲೆಕ್ಟ್ರಿಕಲ್ ಪಾಯಿಂಟ್ ಸಪೋರ್ಟ್ ಕೊಡ್ತೇವೆ. ಬಟ್ ಡಿಸೈನ್ ಮುಗ್ದಿರ್ಬೇಕು ಅದಕ್ಕೆ. ಮತ್ತೆ ನಮ್ಗೆ ಅಡ್ವಾನ್ಸ್ ಏನಿದು ಎಲೆಕ್ಟ್ರಿಕಲ್ ಪಾಯಿಂಟ್ ಸಪೋರ್ಟ್ ಅಂತ? ಸರ್ ಎಕ್ಸಾಂಪಲ್ ಇವಾಗ ಹೇಳ್ತೀನಿ ನೋಡಿ, ಈ ಟಿವಿ ಯೂನಿಟ್ ಇದೆ ಅಲ್ವಾ, ಹೌದು, ಈ ಪಾಯಿಂಟ್ ಇಲ್ಲೇ ಬರಬೇಕು, ಇಷ್ಟ ಇಲ್ಲಿ ಬರಬೇಕು ಅಂತ ಟಿವಿ ಒಳಗಡೆ ಕವರ್ ಆಗುತ್ತೆ. ಓಕೆ, ಸೊ ಈ ತರ ಇದ್ದಾಗಲೇ ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ಪ್ಯಾನಲ್ ಎಲ್ಲ ಏನಿಲ್ಲ, ಫಸ್ಟ್ ಗ್ರೂ ಮಾಡ್ಕೊಬಿಟ್ರೆ ಈಸಿ ಆಗುತ್ತೆ. ಸೊ ಅದನ್ನ ಬಿಫೋರ್ ಪ್ಲಾಸ್ಟಿಂಗ್ ಮುಂಚೆ ಬಂದ್ರೆ ಸೊ ನಾವು ಅದಕ್ಕೆ ಏನಿದೆ ಪಾಯಿಂಟ್ಸ್ 90% ಮ್ಯಾಚ್ ಮಾಡ್ತೀವಿ. ಎಲ್ಲೂ ಆಕ್ವರ್ಡ್ ಇವಾಗ ಅಲ್ಲಿಂದ ಪಾಯಿಂಟ್ ತೆಗೆದು ಎಕ್ಸಾಂಪಲ್ ಇಲ್ಲಿ ತನಕ ಹಾಕೋ ಬದಲು ಇವಾಗಲೇ ಕೊಟ್ಬಿಟ್ರೆ ಸ್ವಲ್ಪ ಮೂವ್ ಮಾಡ್ಕೊಳ್ಳೋದಿರುತ್ತೆ ಅಷ್ಟೇ. ಓಕೆ ಓಕೆ ಓಕೆ, ಸೊ ಡಬಲ್ ಮಿಸ್ ಮ್ಯಾಚ್ ಆಗೋದಿಲ್ಲ. ಆಮೇಲೆ ಅವ್ರವ್ರ ಐಟಮ್ಸ್ ಎಲ್ಲೆಲ್ಲಿ ಪ್ಲೇಸ್ ಮಾಡ್ಬೋದು ಅಂತ ವಿಜುವಲೈಸ್ ಮಾಡ್ಬೋದು. ಅವ್ರ ಮನೆ ಕಂಪ್ಲೀಟ್ ಆಗಕ್ ಮುಂಚೆನೆ ನಮ್ಮ ಡ್ರಾಯಿಂಗ್ ಅಲ್ಲಿ ನಾವು ಸೇಮ್ ಬಿಲ್ಡ್ ಮಾಡಿರ್ತೀವಿ. ಸೊ ವಿಜುವಲೈಸ್ ಮಾಡಿದ್ರೆ ಬೇಕಾ ಬೇಡವಾ, ಅಲ್ಲಿಗೊಂದು ಪಾಯಿಂಟ್ ಬೇಕಾಗತ್ತೆ ಅಂತ ಅವಾಗಲೇ ಐಡಿಯಾ ಬರುತ್ತೆ. ಸೊ ಅವಾಗ ಮತ್ತೆ ಇನ್ನೊಂದು ಅವರು ನಮ್ಮ ಪೈಪ್ ಲೈನ್ ಅಲ್ಲಿ ಆಲ್ರೆಡಿ ಇರ್ತಾರೆ. ಸೊ ಪ್ರಯಾರಿಟಿ ತಗೊಂಡು ಅವ್ರು ಫಸ್ಟ್ ವರ್ಕ್ ಮುಗಿಸ್ಕೊಡ್ಬೋದು. ಸೊ ಬೇಗ ಬಂದಂಗಾಗುತ್ತೆ. ಮತ್ತೆ ಅವ್ರಿಗೆ ನೆಕ್ ಮೂಮೆಂಟ್ ಅರಿಯೋದಲ್ಲ. ಈಗ ಪ್ಲಾಸ್ಟಿಂಗ್ ಆದ್ಮೇಲೆ ಟೈಲ್ಸ್ ಆದ್ಮೇಲೆ ಬಂದ್ರೆ ಏನಾಗುತ್ತೆ, ಅವ್ರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇಗ ಮುಗಿಸ್ಬೇಕು. ಬಟ್ ಫಸ್ಟೇ ಬಂದ್ರು ಅಂದ್ರೆ ಸೊ ಅವ್ರಿಗೂ ಸಫಿಶಿಯಂಟ್ ಟೈಮ್ ಸಿಗುತ್ತೆ, ಅವ್ರಿಗೂ ಟೈಮ್ ಸಿಗುತ್ತೆ. ಒಳ್ಳೆ ಇನ್ಪುಟ್ ಬರುತ್ತೆ. ರಿವ್ಯೂ ಮಾಡಕ್ಕೂ ಡಿಸೈನ್ ರಿವ್ಯೂ ಮಾಡಕ್ಕೂ ಅವ್ರಿಗೂ ಟೈಮ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನೀವೇ ಹೇಳಿದ್ರಿ ಡಿಸೈನ್ ತುಂಬಾ ಟೈಮ್ ತಗೊಬೇಕು. ಇನ್ನು ಡಿಸೈನ್ ಯಾವ ತರ ಮಾಡ್ತೀರಾ ನೀವು ಸರ್? ಸೊ ನಾವು ಕಂಪ್ಲೀಟ್ ಆಗಿ ಫಸ್ಟ್ ಸ್ಕೆಚಪ್ ಅಲ್ಲಿ ಮಾಡಿ ತೋರಿಸ್ತೀವಿ. ಸೊ ಸ್ಕೆಚಪ್ ಅಲ್ಲಿ ಕಂಪ್ಲೀಟ್ ಆಗಿ ಮನೆ ಬಿಲ್ಡ್ ಮಾಡಿ ಲೈಕ್ ಹೆಂಗಿದೆ ಹಂಗೆ ಬಿಲ್ಡ್ ಮಾಡಿರ್ತೀವಿ. ಸೊ ದಟ್ ಅವ್ರಿಗೆ ಐಡಿಯಾ ಇನ್ನೂ ಬೆಟರ್ ಆಗಿ ಬರುತ್ತೆ. ಸೊ ಯೂಶಲಿ ಇವಾಗ ಕಮ್ಮಿ ಐಟಮ್ಸ್ ಬಂದಿರ್ತಾರೆ. ಸೊ ಡಿಸೈನ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಆಡ್ ಮಾಡ್ಕೋಬೋದಾ ಇಲ್ಲ ತೆಗಿಬೋದಾ, ಸೊ ಆ ಐಡಿಯಾ ಕ್ಲೈಂಟ್ಗೆ ಇನ್ಕ್ಲೂಡಿಂಗ್ ಪೇಂಟ್ ಅಪ್ಲೈ ಮಾಡಿ ಸಹ ತೋರಿಸ್ಬೋದು. ಎಕ್ಸಾಂಪಲ್ ಕ್ಲೈಂಟ್ ನಾವು ಈ ಪೇಂಟ್ಸ್ ಫೈನಲೈಸ್ ಮಾಡಿದೀವಿ ಅಂದ್ರೆ ಆ ಪೇಂಟ್ ಅಪ್ಲೈ ಮಾಡಿ ಸಹ ತೋರಿಸ್ಬೋದು. 3D ಡಿಸೈನ್ ಬರುತ್ತೆ ಇದು. ಓಕೆ, ಇದಕ್ಕೆ ಸಪರೇಟ್ ಚಾರ್ಜ್ ಇರುತ್ತೆ ಇನ್ಕ್ಲೂಡೆಡ್. ಆಮೇಲೆ ಯಾರಾದ್ರೂ ಲೈಕ್ ಔಟ್ ಆಫ್ ಬೆಂಗಳೂರು ನಮಗೆ 3D ಡಿಸೈನ್ ಕೊಡಿ ಅಂದ್ರೆ ಕೊಡ್ತೀವಿ ಸರ್. ಸರ್ವಿಸಸ್ ಎಲ್ಲ ಕೊಡ್ತೀರಾ? ಆಮೇಲೆ ನಿಮ್ಮ ಸರ್ವಿಸಸ್ ಎಲ್ಲಿ ಬರ್ತಾ ಇದೆ ಸದ್ಯಕ್ಕೆ? ಬೆಂಗಳೂರು, ಮೈಸೂರು ಯಾವ ಬರ್ತೀರಾ ಸರ್ ನೀವು? ತುಂಬಾ ಜನ ಕೇಳ್ತಾ ಇದ್ದಾರೆ ಮೈಸೂರು ತುಮಕೂರು ಬನ್ನಿ ಸರ್ ಮಾಡ್ಕೊಡಿ ಅಂತ. ಮೈಸೂರು ತುಮಕೂರ್ಗೆ ಅದೇ ಸಫಿಶಿಯಂಟ್ ಮ್ಯಾನ್ ಪವರ್ ರೆಡಿ ಮಾಡ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಕಾಯ್ತಾ ಇದೀವಿ. ಸೊ ಆಸ್ ಆಫ್ ನೌ ಬೆಂಗಳೂರು ಫುಲ್ ಕವರ್ ಮಾಡ್ತಾ ಇದೀವಿ ಸಿಟಿ ಲಿಮಿಟ್ಸ್ ಅಲ್ಲಿ. ಯಾಕಂತಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ದು ಹೆಸರಿದೆ, ಸ್ಪೇಷಿಯಸ್ ಸ್ಟುಡಿಯೋಸ್ ಅವರು ಬಜೆಟ್ ಅಲ್ಲಿ ಒಂದು ಒಳ್ಳೆ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಟ್ರಸ್ಟ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೂಪರ್ ಆಗಿ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೇ ನೋಡ್ಬೋದು ನಾವು ಹಾಗಾದ್ರೆ ನಿಮ್ ಕಡೆ. ಸರ್ ಇವಾಗ ಇಷ್ಟ ದಿನ ನಾವು ಬರೀ ಅಪಾರ್ಟ್ಮೆಂಟ್ ತೋರಿಸ್ತಿದ್ವಿ, ಮನೆ ಯಾರು ತೋರಿಸಿಲ್ಲ ಅಂದ್ರೆ ಅದಕ್ಕೋಸ್ಕರ ಕ್ಲೈಂಟ್ ನ ರಿಕ್ವೆಸ್ಟ್ ಮಾಡಿ ಇನ್ನೊಂದು ಮನೆ ತೋರಿಸಿದೆ ನಮಗೆ. ಇನ್ನೊಂದು ಮನೆ ತೋರಿಸೋಣ ಸರ್, ಮನೆ ನೋಡೋಣ. ಡೂಪ್ಲೆಕ್ಸ್ ಇರಬಹುದು ಇಲ್ಲ ಮಾಮೂಲಿ ಒಂದು 2 BHK ಮಾಡಿ 2 BHK ಮನೆ ಮಾಡಿ. ಯೂಶಲಿ ಮನೆ ಅಂದ್ರೆ ಆಲ್ಮೋಸ್ಟ್ 3 BHK ನೇ ಇರುತ್ತೆ. 2 BHK ತೀರಾ ಕಮ್ಮಿ. 2 BHK ನೇ ಫ್ಲಾಟ್ಸ್ ಬಂದ್ಬಿಡುತ್ತೆ. ಆಲ್ಮೋಸ್ಟ್ 3 BHK ನೇ ಮಾಡ್ಕೊತಾರೆ. ಬಟ್ ಅದನ್ನು ಬಜೆಟ್ ಅಲ್ಲಿ ತೋರಿಸೋಣ. ಆಮೇಲೆ ಒಂದು ಕ್ವಶನ್ ಕೇಳೋದು ಮಾಡ್ತಿದ್ದೆ, ಈ ಗ್ಯಾರಂಟಿ ವಾರಂಟೀಸ್ ಏನೇನಿರುತ್ತೆ? ಸರ್ ಇವಾಗ ಬಂದು ಕಿಚನ್ ಗೆ ನಾವು 10 years ವಾರಂಟಿ ಕೊಡ್ತಾ ಇದ್ದೀವಿ. 10 ವರ್ಷ ವಾರಂಟಿ. ಯಾವ ಪ್ರಾಡಕ್ಟ್ 10 ವರ್ಷ ವಾರಂಟಿ? ಬೇಸ್ ಬಾಕ್ಸ್ ಗೆ ಸರ್ ವಾಟರ್ ಪ್ರೂಫ್ ಏನ್ ಯೂಸ್ ಮಾಡ್ತೀವಲ್ಲ ನಾವು ಅದನ್ನ ಗ್ರೀನ್ ಪ್ಲೈ ಯೂಸ್ ಮಾಡ್ತಾ ಇದೀವಿ, ಇಕೋಟೆಕ್ ಅಂತ. ಮತ್ತೆ ಶಟರ್ಸ್ ನಾನು ಅವಾಗಲೇ ಹೇಳ್ದಂಗೆ ಅದು ಗ್ರೀನ್ ಪ್ಲೈ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೋಡೋದೇ ಗೊತ್ತಾಗುತ್ತೆ, ಅಲ್ಲೆಲ್ಲ ನಾನು ವಿಡಿಯೋಸ್ ಹಾಕಿರ್ತೀನಿ. ನಾವು ಏನ್ ಮೆಟೀರಿಯಲ್ ರಾ ಮೆಟೀರಿಯಲ್ ಸರ್ ಫ್ಯಾಕ್ಟರಿ ಇಂದ ಅವೆಲ್ಲ ನಿಮ್ಮ ಇನ್ಸ್ಟಾದಲ್ಲಿ ಹಾಕ್ಬಿಡ್ತೀರಾ? ಹೌದು. ಓಕೆ ಓಕೆ ಓಕೆ. ಸೊ ಅದನ್ನ ಯೂಸ್ ಮಾಡಿ ರಿಮೈನಿಂಗ್ ಏರಿಯಾಸ್ ಗೆ 7 years ವಾರಂಟಿ ಸರ್. 7 ವರ್ಷ ವಾರಂಟಿ. 10 ವರ್ಷ 7 ವರ್ಷ. ಆಮೇಲೆ ಇದಕ್ಕೆ ಫಿಟ್ಟಿಂಗ್ಸ್ ಇಂಚಸ್ ಗೆಲ್ಲ ಕಂಪನಿ ವಾರಂಟಿ ಸರ್. 1 year ಇಲ್ಲ 3 years ವಾರಂಟಿ ಡಿಪೆಂಡಿಂಗ್ ಆನ್ ದ ಕಂಪನಿ ಮತ್ತೆ ಡಿಪೆಂಡಿಂಗ್ ಆನ್ ದ ಪ್ಯಾಕೇಜ್ ಸರ್. ನೀವು ಮುಂಚೆ ಎಲ್ಲ 35 ವರ್ಷ ವಾರಂಟಿ ಕೂಡ ಕೊಟ್ಟಿದ್ದೀರಾ, ಅದು ಯಾವ್ದಕ್ಕೆ ಸರ್? ಅದು BWP ಗ್ರೇಡ್. ಬಟ್ ಬ್ರ್ಯಾಂಡ್ ಚೇಂಜಸ್ ಬಿಕಾಸ್ ಬ್ರ್ಯಾಂಡ್ ನಮಗೆ ಕಂಪನಿ ಕಡೆಯಿಂದ ಸಪೋರ್ಟ್ ಅಷ್ಟು ಬಂದ್ರೆ ನಾವು ಅಷ್ಟು ಕೊಡ್ತೀವಿ. ಎಂಡ್ ಯೂಸರ್ ಆಗಿ ನಾನು ಅಷ್ಟು ತಗೊಳಕ್ಕೆ ಕಂಪನಿಯವರು ಕೊಟ್ರೆ ನೀವು ಪಾಸ್ ಆನ್ ಮಾಡ್ತೀರಾ ಬೇಕಾದ್ರೆ. ಈಗಲೂ 20 years ವಾರಂಟಿ ಗ್ರೀನ್ ಪ್ಲೈ ಇದೆ ಸರ್. ಕಸ್ಟಮರ್ ಇವಾಗ ನಮ್ಗೆ ಅದ್ ಬೇಕಂದ್ರೆ ಅದೇ ಮಾಡ್ಕೊಡ್ತೀವಿ. 20 years ಇದೆ, 25 years ಇದೆ.
ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ವಿತ್ ಸರ್ಟಿಫಿಕೇಟ್ ಎಲ್ಲ ಬರುತ್ತೆ ವಿತ್ ಸರ್ಟಿಫಿಕೇಟ್ ಬರುತ್ತೆ, ಹೌದು. ಗ್ರೀನ್ ಪ್ಲೈ ಇದು ಟ್ರೇಡ್ ಇದೆಲ್ಲ ಬರುತ್ತೆ, ಸ್ಕ್ಯಾನರ್ ಎಲ್ಲ ಬರುತ್ತೆ. ಸೊ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ಬಿಕಾಸ್ ಅದು ಗ್ರೀನ್ ಪ್ಲೈ ಗೋಲ್ಡ್ ಅಂತ ಏನ್ ಕರಿತೀವಲ್ಲ, ಅದು ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೇಮ್ ಸೆಂಚುರಿ ನಮ್ಮ ಬಜೆಟ್ ಜಾಸ್ತಿ ಮಾಡ್ಕೊಂತ ಹೋದಂಗು ಪ್ರೀಮಿಯಂನೆಸ್ ಜಾಸ್ತಿ ಬರುತ್ತೆ, ಅಚೀವ್ ಮಾಡ್ಕೊಂತ ಮೆಟೀರಿಯಲ್ಸ್ ಇನ್ನೂ ಕ್ವಾಲಿಟಿ ಸಿಗುತ್ತೆ. ಬಟ್ ಅಷ್ಟೊಂದೇನು ಯೂಸ್ ಐ ಮೀನ್ ಲೈಕ್ ನೆಸೆಸಿಟಿ ಇದ್ರೆ ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಉಳಿದಿದ್ದೆಲ್ಲ ಮಾಮೂಲಿ ಮಾಡ್ಬಿಟ್ಟು ನಮ್ಮ ಕಿಚನ್ ಅಲ್ಲಿ ಮಾತ್ರ ಕಿಚನ್ ಅಲ್ಲಿ ಮಾಡ್ತಾರೆ ಅವರು 20 years ಇಲ್ಲ 25 years. ಈಗ ತುಂಬಾ ಜನಕ್ಕೆ ಡೌಟ್ ಏನಂದ್ರೆ ಕಿಚನ್ ಅಲ್ಲಿ ಜಾಸ್ತಿ ನೀರ್ ಬೀಳುತ್ತೆ, ಹಾಳಾಗ್ಬಿಡುತ್ತೆ. ಅವಾಗ 25 years ವಾರಂಟಿ ತಗೊಂಡ್ರೆ ಆಗುತ್ತೆ, ಅಲ್ಲಿ ಆಡ್ ಆನ್ ಮಾಡ್ಕೋಬಹುದು. ಸೊ ಅದು ಫೈನಲ್ ಮಾಡೋ ಟೈಮಲ್ಲಿ ಹೇಳಿದ್ರೆ ಸಾಕು ಸರ್. ಆ ಪೋರ್ಷನ್ ಮಾತ್ರ ನಾವು ಎಕ್ಸ್ಟ್ರಾ ಏನು ಡಿಫ್ರೆನ್ಸ್ ಅಮೌಂಟ್ ಇದೆ ಅದೇ ಹೇಳ್ತೀವಿ. ಓಕೆ, ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಫೈನಲ್ ಆಗಿ? JP ನಗರ್ ಸರ್, ಇಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಸೊ ನಮ್ಮನ್ನ ವಾಟ್ಸಪ್ ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲು ಮಾಡ್ಬೋದು. ಆಮೇಲೆ ಕೆಲಸ ಏನಾದರೂ ಓಪನಿಂಗ್ಸ್ ಇದೆಯಾ? ಅದು ಹೇಳ್ಬಿಡಿ ಸರ್. ಸರ್ ಲಾಸ್ಟ್ ಟೈಮ್ ಸೈಟ್ ಸೂಪರ್ವೈಸರ್ ಹೇಳಿದ್ರೆ ಸಿಕ್ಕಿದ್ದಾರೆ. ಓಕೆ, ಸೊ ಈ ಸರಿ ನಾವು ಡ್ರೈವರ್ಸ್ ನ ತಗೋತಾ ಇದೀವಿ ನಮ್ಮ ಓನ್ ಕಂಪ್ನಿಗೆ. ಡ್ರೈವರ್ ಬೇಕಾ? ಡ್ರೈವರ್ ಬೇಕು. ಎಕ್ಸ್ಪೀರಿಯನ್ಸ್ ಎಷ್ಟು ಇರಬೇಕು ಸರ್? ಹೌದು ಸರ್, ಎಕ್ಸ್ಪೀರಿಯನ್ಸ್ ಏನು ಬೇಡ, ಮಿನಿಮಮ್ ಎಕ್ಸ್ಪೀರಿಯನ್ಸ್ 1-2 years. ಸೊ ಡ್ರೈವರ್ಸ್ ಇದ್ರೆ ಟ್ರಕ್ ಗೆ ಸಾಕು ಮಾಡ್ಬೋದಲ್ವಾ? ಸೊ ಓಕೆ, ಈಗ ಸದ್ಯಕ್ಕೆ ಡ್ರೈವರ್ಸ್ ಮಾತ್ರ. ಮತ್ತೆ ಸೈಟ್ ಸೂಪರ್ವೈಸರ್, ಕಾರ್ಪೆಂಟರ್ಸ್ ಯಾರೇ ಇರಲಿ ಸರ್, ಬೇಕಾಗ್ತಾನೆ ಇರ್ತಾರೆ ಅವರು, ಕಾಲ್ ಮಾಡ್ಬೋದಲ್ವಾ? ಚೆಕ್ ಮಾಡಿ 100% ಕೆಲಸ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಸೊ ನಿಮ್ಗೆ ಕೆಲಸ ಬೇಕಾದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನಾನು ಆಲ್ರೆಡಿ ಹೇಳಿದೆ, ಒಂದು ಕ್ವಾಲಿಟಿ ಇಂಟೀರಿಯರು ಬಜೆಟ್ ಅಲ್ಲಿ ಬೇಕು ಅಂತಂದ್ರೆ, ಮತ್ತೆ ಹೇಳ್ತಾ ಇದ್ದೀನಿ, ಬೆಸ್ಟ್ ಬಜೆಟ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ ಅನ್ನ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.